ಇವತ್ತು ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೇವಲ ಕರಾವಳಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವತ್ತು ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಹಾಗೂ ಕೇರಳ, ಮಹಾರಾಷ್ಟ್ರದ ಗಡಿಭಾಗಗಳು ಕೂಡ ನಾವು ನಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದೇವೆ. ವಾರ್ಷಿಕವಾಗಿ ಸುಮಾರು 6 ಲಕ್ಷದಷ್ಟು ರೋಗಿಗಳನ್ನು ಹೊರರೋಗಿ ವಿಭಾಗದಲ್ಲಿ ಹಾಗೂ 65,000ಕ್ಕೆ ಮಿಗಿಲಾದಂತಹ ರೋಗಿಗಳನ್ನು ಒಳರೋಗಿ ವಿಭಾಗದಲ್ಲಿ ನಾವು ಇವತ್ತು ಸಮರ್ಪಕವಾಗಿ ಚಿಕಿತ್ಸೆಯನ್ನು ನೀಡಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ತನ್ನದೇ ಆದ ಗಮನಾರ್ಹ ಸಾಧನೆಯನ್ನು ಮಾಡಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗೂ ಈ ಆಸ್ಪತ್ರೆ ತಮಗೆಲ್ಲರಿಗೂ ಚಿರಪರಿಚಿತ. ಇದೇ ಆಸ್ಪತ್ರೆಯ ಅಂಗಸಂಸ್ಥೆಯಾಗಿ ಜುಲೇಖಾ ಎನಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇವತ್ತು ಕ್ಯಾನ್ಸರ್, ಅರ್ಬುದ ರೋಗದ ಕೊನೆಯ ತಾಣವಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ತು ಅರ್ಬುದ ರೋಗ ವಿಜ್ಞಾನದಲ್ಲಿ ಅಂದರೆ ಕ್ಯಾನ್ಸರ್ ಕೇರ್ನಲ್ಲಿ ಆರಂಭಿಕ ಹಂತದಿಂದ ಅಂತಿಮವಾಗಿ ಅಂದರೆ ರಿಹ್ಯಾಬಿಲಿಟೇಷನ್ ತನಕ ಈ ಒಂದು ಪದಪುಂಜಗಳು ಯಾವುದ್ಯಾವುದಿದೆ ಇವೆಲ್ಲದರ ಒಂದು ಪ್ರಯೋಗ ಹಾಗೂ ಒಂದು ವಾಡಿಕೆ ಇವತ್ತು ಜುಲೇಖಾ ಎನಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಕಂಡು ಬರ್ತಾ ಇದೆ. ಇದೇ ಜುಲೇಖಾ ಎನಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನಾಡಿನ ಖ್ಯಾತ ಶಸ್ತ್ರಚಿಕಿತ್ಸಕರಾದಂತಹ ಹಾಗೂ ಇವತ್ತು ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈಸ್ ಚಾನ್ಸಲರ್ ಉಪಕುಲಪತಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಜಿಕಲ್ ಆಂಕಾಲಜಿ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡವು ಸಮರ್ಪಕವಾಗಿ ಒಂದು 7 ವರ್ಷದ ಮಗುವಿಗೆ ನೂತನ ವಿಧಾನವನ್ನು, ವೈದ್ಯಕೀಯ ಕ್ಷೇತ್ರದ ನೂತನ ವಿಧಾನಗಳಲ್ಲಿ ಒಂದಾದಂಥ ವಿಧಾನವನ್ನು ಬಳಸಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿದೆ. ಆ ಮಗು ಇವತ್ತು ನಮ್ಮೊಂದಿಗಿದೆ. ಇದೇ ಥರ ಹಿಂದಿನ ದಿನಗಳಲ್ಲಿ ಇದೇ ಥರದ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಅದರ ಒಂದು ಫಲಾನುಭವಿ ಅಂತ ಹೇಳುವಂತಹ ಒಂದು ವ್ಯಕ್ತಿ ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ಥರ ಜುಲೇಖಾ ಎನಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ಅವರ ತಂಡದವರಾದಂತಹ ಡಾಕ್ಟರ್ ಅಮರ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಆಸ್ಪತ್ರೆಯ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರು ನಮ್ಮೊಂದಿಗಿದ್ದಾರೆ. ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಶುಶ್ರೂಷಕ ಅಧೀಕ್ಷಕರಾದಂತಹ ಶ್ರೀಮತಿ ಸತ್ಯವತಿಯವರು ನಮ್ಮೊಂದಿಗಿದ್ದಾರೆ. ಹಾಗೂ ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಅಥವಾ ಎನಪೊಯ ವಿಶ್ವವಿದ್ಯಾಲಯದ ಮಾಧ್ಯಮ ಸಂಯೋಜಕರಾದಂಥ ಶ್ರೀಯುತ ಬಾಲಕೃಷ್ಣ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ತಮಗೆ ಮುಂದಿನ ಒಂದು ಪರಿಚಯವನ್ನು ಕೊಡಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದವರೇ ಮತ್ತು ನೆರೆದಿರುವಲ್ಲರೇ, ಈ ನಮ್ಮ ಎನಪೊಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎನ್ನುವುದು ಎಲ್ರಿಗೂ ಒಂದು ಚಿರಪರಿಚಿತ ಆಸ್ಪತ್ರೆಯಾಗಿದೆ. ಇಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಯನ್ನು ಚಿಕಿತ್ಸಿಸುವುದಂದರೆ ಒಂದು ತಂಡದ ಎಫರ್ಟ್ ಆಗಿದೆ, ಅದೊಂದು ಟೀಮ್ ಎಫರ್ಟ್. ನಮ್ಮ ಒಂದು ರೋಗ ಕಂಡು, ಈಗ ಥೈರಾಯ್ಡ್ ರೋಗದಲ್ಲಿ ಮಗು ಬಂದಿದೆ, ಮೊದಲು ರೋಗ ನಿರ್ಧಾರವಾಗಬೇಕು. ಅದಕ್ಕೋಸ್ಕರ ಪೆಥಾಲಜಿ ಡಿಪಾರ್ಟ್ಮೆಂಟ್, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸಹಕಾರ ಅತ್ಯವಶ್ಯಕವಾಗಿರುತ್ತದೆ. ಆಮೇಲೆ ಅದಾದ ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಇನ್ನೊಂದು ತಂಡವೇ ಇದೆ. ಶಸ್ತ್ರಚಿಕಿತ್ಸೆ, ಈಗ ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಂಡ ನಮ್ಮ ನುರಿತ ವೈದ್ಯರಿದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಅಕ್ಬರ್, ಡಾಕ್ಟರ್ ಅಮರ್, ಡಾಕ್ಟರ್ ನೂರ್, ಇವರನ್ನೊಳಗೊಂಡ ಒಳ್ಳೆಯ ತಂಡವೇ ಇದೆ ಇಲ್ಲಿ. ಸೊ ಈ ಆಸ್ಪತ್ರೆ ಚಿಕಿತ್ಸೆ ಅನ್ನೋದು ಒಂದು ನುರಿತ ವೈದ್ಯರ ಅವಶ್ಯಕತೆ ಇದೆ. ಇನ್ನೊಂದು ಅತ್ಯಾಧುನಿಕ ಸಲಕರಣೆಗಳು, ಇಕ್ವಿಪ್ಮೆಂಟು ಬೇಕಾಗುತ್ತದೆ. ಈ ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಎಲ್ಲ ಥರದ ನುರಿತ ವೈದ್ಯರು ಇದ್ದಾರೆ. ಎಲ್ಲ ಥರದ ನುರಿತ ಉಪಕರಣಗಳು, ಇಕ್ವಿಪ್ಮೆಂಟ್ಸ್, ಒಳ್ಳೆ ಲ್ಯಾಬೊರೇಟ್ರಿ ಎಲ್ಲ ಇದೆ. ಇದಕ್ಕೋಸ್ಕರ ನಾವು ನಮ್ಮ NABH ಇಂದ ಮಾನ್ಯತೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಲ್ಯಾಬೊರೇಟರಿ NABLಯಿಂದ ಮಾನ್ಯತೆಯನ್ನು ಪಡೆದಿದೆ. ಈ ಮಾನ್ಯತೆ ಅರ್ಥ ಏನಂದರೆ ಉತ್ಕೃಷ್ಟ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ. ಸೊ ಈ ಆಸ್ಪತ್ರೆಯಲ್ಲಿ ಇದೇ ಥರ ಅನೇಕ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಾ ಇದೆ. ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರು ಇನ್ನು ವಿಸ್ತೃತವಾಗಿ ಮಾತಾಡಲಿಕ್ಕಿದ್ದಾರೆ. ನಾನು ಅವರನ್ನು ಆಹ್ವಾನಿಸ್ತೇನೆ ಮಾತಾಡಲು. ನಮಸ್ಕಾರ. ಇದು ವಿಶೇಷ ಏನಂದರೆ, ಈ
ನಾನು 30 ವರ್ಷ ನನ್ನ ಸರ್ವೀಸಲ್ಲಿ ಮೊದಲಾಗಿ ಇಷ್ಟು ಸಣ್ಣ ಮಗುವಿಗೆ ಥೈರಾಯ್ಡ್ ಕ್ಯಾನ್ಸರ್ ಮೊದಲನೇ ಬಾರಿಗೆ ನಾನು ನೋಡಿ ಬಂದಿದ್ದೇನೆ. ನನ್ನ ಪಕ್ಕದಲ್ಲೇ ಮಿಸಸ್ ಜೆಸಲ್, ಅವರು BJP ಮೈನಾರಿಟಿ ಸೆಲ್ ಚೀಫ್ ಮಂಗಳೂರು, ಅವರಿಗೆ ನಾನೊಂದು 18 ವರ್ಷ ಹಿಂದೆ ಇದೇ ಥರ ಥೈರಾಯ್ಡ್ ಟ್ಯೂಮರ್ ಆಪರೇಷನ್ ಮಾಡಿದ್ದೆ. ಅವಳು 10th ಸ್ಟ್ಯಾಂಡರ್ಡ್. ಇದು ಏನು ವಿಶೇಷ ಏನಂದರೆ, ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಮಗು ಕ್ಯಾನ್ಸರ್ ಆಗಿ ಬರುವಾಗ ಈ ಕ್ಯಾನ್ಸರ್ ಅಷ್ಟು ಹರಡಿತ್ತು. ಬರೀ ಥೈರಾಯ್ಡಲ್ಲಿ ಮಾತ್ರ ಅಲ್ಲ, 2 ಭಾಗಕ್ಕೆ ಮತ್ತು ಕತ್ತಿದ 2 ಭಾಗಕ್ಕೂ ಮತ್ತು ಸೆಂಟ್ರಲ್ ಹರಡಿತ್ತು. ಸೊ ಥೈರಾಯ್ಡ್ ಸರ್ಜರಿಯಲ್ಲಿ ಕರೆಕ್ಟಾಗಿ ನಾವು ಸರಿಯಾಗಿ ಸರ್ಜರಿ ಮಾಡಿದರೆ 100% ನಾವು ರೋಗವನ್ನು ಕ್ಯೂರ್ ಮಾಡಿ ಕೊಡ್ಬೋದು. ಅದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ 100% ರೋಗವನ್ನು ಕ್ಯೂರ್ ಮಾಡಿ ಅವರಿಗೆ ಮುಂದೆ ನಾರ್ಮಲ್ ಆಗಿ ಬದುಕಬಹುದು. ಆದರೆ ಸರ್ಜರಿ ಮಾಡುವಾಗ 2 ಮೇನ್ ವಿಶೇಷ ಏನಂದರೆ, ಒಂದು ಪ್ಯಾರಾಥೈರಾಯ್ಡ್ ಅಂತ ಇನ್ನೊಂದು ಗ್ಲ್ಯಾಂಡ್ ಥೈರಾಯ್ಡ್ ಜೊತೆನೇ ಇರುತ್ತೆ. ಅದನ್ನು ನಾವು ಉಳಿಸಿ ಮಾಡಬೇಕು. ಅದನ್ನು ಉಳಿಸಿ ಮಾಡದಿದ್ದರೆ ಅವರಿಗೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ತುಂಬ ಕಮ್ಮಿ ಆಗಿದೆ, ಅವರಿಗೆ ಮಾಮೂಲಿ ಕೆಲಸ ಮಾಡೋಕ್ಕಾಗ್ತದೆ. ಸೊ ಅದು ಮಾಡಬೇಕಂದ್ರೆ ದಿನಕ್ಕೆ ಒಂದು 10-12 ಕೆಲವೊಮ್ಮೆ 8 ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಿಂತಾ ಇರಬೇಕಾಗತ್ತೆ. ಕೈಯಲ್ಲಿ ಕ್ರಾಂಪ್ಸ್, ಕಾಲಲ್ಲಿ ಕ್ರಾಂಪ್ಸ್, ಕೆಲಸ ಮಾಡೋಕ್ಕಾಗಲ್ಲ. ಈ ಏಜಲ್ಲಿ ಇಂಥ ಪ್ರಾಬ್ಲಮ್ಸ್ ಆದರೆ ಅವರಿಗೆ ಲೈಫ್ ಲಾಂಗ್ ಒಂಥರ ಕ್ರಿಪ್ಲಿಂಗ್ ಅಂತ ಹೇಳ್ತಾರೆ, ಅಂದರೆ ಏನು ಮಾಡೋಕ್ಕೆ ಸಾಧ್ಯವಾಗಲ್ಲ. ಸೊ ಪ್ಯಾರಾಥೈರಾಯ್ಡ್ ಪ್ರಿಸರ್ವೇಷನ್ ಇನ್ ಥೈರಾಯ್ಡ್ ಕ್ಯಾನ್ಸರ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ರಿಟಿಕಲ್ ಸ್ಟೆಪ್. ಅದನ್ನು ಈಗ ನಾವು ಪ್ರಿಸರ್ವ್ ಮಾಡಲಿಕ್ಕೆ ಈಗ ನಮ್ಮ ಹತ್ರ ಇಲ್ಲಿ NPOದಲ್ಲಿ ಒಂದು ಹೊಸ ಯಂತ್ರವನ್ನು ನಾವು ಯೂಸ್ ಮಾಡಿದ್ದೇವೆ. ಅದು ಇಂಡೋಸೈನಿನ್ ಗ್ರೀನ್ ಅಂತ. ಅದನ್ನು ಯೂಸ್ ಮಾಡಿ ನಾವು ಈ ಪ್ಯಾರಾಥೈರಾಯ್ಡನ್ನು 100% ಆಗಿ ಸೇಫ್ ಗಾರ್ಡ್ ಮಾಡಿ ಆಪರೇಷನ್ ಮಾಡಲು ಸಾಧ್ಯವಾಗಿದೆ. ಎರಡನೇದು ಧ್ವನಿಪೆಟ್ಟಿಗೆಯ ನರ. ಧ್ವನಿಪೆಟ್ಟಿಗೆಯ ನರ ಈ ಸರ್ಜರಿ ಮಾಡುವಾಗ ಅದನ್ನು ಉಳಿಸಿ ಮಾಡೋದು ಇನ್ನೊಂದು ಮುಖ್ಯವಾದ ಸ್ಟೆಪ್. ಇದನ್ನು ನಾವು ಕರೆಕ್ಟಾಗಿ ನೇರವಾಗಿ ಇರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಒಳಗಿಂದ ಇಲ್ಲದರ ಪಕ್ಕದಿಂದ ಹೋಗ್ತಾ ಇರುತ್ತೆ. ಅದನ್ನು ನಾವು ಉಳಿಸಿ ಮಾಡೋದು ಇನ್ನೊಂದು ಮುಖ್ಯ ಸ್ಟೆಪ್. ಅದು 2 ಮಾಡಿದ ತಕ್ಷಣ ಈ ಥೈರಾಯ್ಡ್ ಕ್ಯಾನ್ಸರನ್ನು ಪೂರ್ತಿಯಾಗಿ ತೆಗೆದ್ರೆ ಅದು ಗುಣ ಆಗುತ್ತೆ. ಈಗ 3ನೇದು ಏನಂದರೆ, ಈ ಥೈರಾಯ್ಡ್ ಕ್ಯಾನ್ಸರ್ ಕತ್ತಲ್ಲಿ ಆಚೀಚೆ ಹರಡಿದರೆ ಅದು ಬೇರೆ ನರಗಳಿಗೆ ತೊಂದರೆ ಕೊಡುತ್ತೆ. ಸೊ ಆ ನರವನ್ನು ಸಹ ಉಳಿಸಿ ಮಾಡಬೇಕು. ಅದಂದರೆ ನಮ್ಮ ಭುಜಕ್ಕೆ 2 ಕಡೆಗೆ ಹೋಗುವಂಥ ನರಗಳಿರುತ್ತೆ, ಅದು ನಾವು ಉಳಿಸಿ ಮಾಡದಿದ್ದರೆ ಅವರಿಗೆ 2 ಭುಜವನ್ನು ಸರಿಯಾಗಿ ಯೂಸ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಸೊ ಈ ಮಗುವಿಗೆ ನಾವು 2 ವಾರ ಹಿಂದೆ ಆಪರೇಷನ್ ಮಾಡಿದ್ದು. ಸೊ ಈ ಯಂತ್ರವನ್ನು ಯೂಸ್ ಮಾಡಿ ಈ ಸರ್ಜರಿಯನ್ನು ನಾವು 100% ಪರ್ಫೆಕ್ಟಾಗಿ ಮಾಡಿದ್ದೇವೆ. ಕಂಪ್ಲೀಟ್ ರಿಕವರಿ ಆಗಿದೆ. ಪೇಷಂಟ್ ಈಸ್ ಕಂಫರ್ಟೇಬಲಿ ಆಲ್ ರೈಟ್. ಇದರದ್ದು ಮುಂದೆ ಯಾವ ಥರ ಏನಂತ ನನ್ನ ತಂಡದ ಇನ್ನೊಬ್ಬರು ಸಾಹಿತ್ಯರು ಡಾಕ್ಟರ್ ನೂರ್ ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸರ್ ಎಲ್ಲ ಹೇಳಿದ್ದಾರೆ, ನಾನು ಜಸ್ಟ್ ವಿಸ್ತರಿಸ್ತೇನೆ. ನಾವು ಈ ಥೈರಾಯ್ಡ್ ಸರ್ಜರಿ ಇದೊಂದು ಚಾಲೆಂಜಿಂಗ್ ಸರ್ಜರಿ ಆಗಿತ್ತು. ಯಾಕಂದರೆ ಇದು ಸಣ್ಣ ಮಗುವಲ್ಲಿ ಇದ್ದದ ಕಾರಣ ಮತ್ತು ಸ್ವಲ್ಪ ಹರಡಿರುವ ಕಾರಣ. ಸೊ ನಾವು ಫಸ್ಟ್ ಟೈಮ್ ಆಗಿ ಈಗ ICG ಯೂಸ್ ಮಾಡುವ ಯಂತ್ರ ಯೂಸ್ ಮಾಡಿದ್ದೇವೆ. ಇದು ನಮ್ಮ ಯಂತ್ರದ ಒಂದು ಪಿಕ್ಚರ್. ಇದರಲ್ಲಿ ಜಸ್ಟ್ ಕೇಸ್ ಕ್ಯಾಪ್ಸುಲ್ ಅಂದರೆ ಪೇಷಂಟ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ, 7 ವರ್ಷದ ಮಗು ಈ ಕತ್ತಿನಲ್ಲಿ ಗಂಟಾಗಿ ಬಂದಿದ್ದರು. ಅದು ನಾವು ಅವರನ್ನು ವರ್ಕಪ್ ಮಾಡುವಾಗ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆಯಿತು. ಮತ್ತು ಅದಲ್ಲದೆ ಕತ್ತಿನ 2 ಸೈಡಿಗೆ ಅಲ್ಲದೆ ಮಧ್ಯಭಾಗದಲ್ಲಿ ಸಹ ಹರಡಿರುವ ಲಕ್ಷಣಗಳು ಕಂಡಿತು. ಹಾಗಾಗಿ ಇದನ್ನು ಟ್ಯೂಮರ್ ಬೋರ್ಡ್ನಲ್ಲಿ ಡಿಸ್ಕಸ್ ಮಾಡಿ ಸರ್ಜರಿ ಮಾಡುವ ಪ್ಲ್ಯಾನ್ ಆಯಿತು. ಇದರಲ್ಲಿ ಚಾಲೆಂಜಸ್ ಅಂದರೆ, ಒಂದು ಮೇಯ್ನ್ ಅಂದರೆ ಇದು ತುಂಬ ಸಣ್ಣ ಹುಡುಗಿ. ಹಾಗಾಗಿ ಇದು ನಾವು ನೋಡಿರುವ ಪ್ರಕಾರ ಈ ಥರ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿಲ್ಲ. ಎರಡನೇದು ಆಗಿ ಎಕ್ಸ್ಟೆನ್ಸಿವ್ ನೋಡ್ಸ್ ಅಂದರೆ 2 ಸೈಡಲ್ಲಿ ಸಹ ಮತ್ತು ಮಧ್ಯಭಾಗದಲ್ಲಿ ಸಹ ಎಕ್ಸ್ಟೆನ್ಸಿವ್ ತುಂಬ ಗಂಟುಗಳಾಗಿತ್ತು. ಮತ್ತು ಸರ್ಜರಿ ಸಹ ತುಂಬ ಟೈಮ್ ತಗೊಳ್ಳುವ 9 ಗಂಟೆಯ ಸರ್ಜರಿ ಆಗಿತ್ತು. ಹೈ ಚಾನ್ಸ್ ಆಫ್ ಹೈಪೋಕ್ಯಾಲ್ಸಿಮಿ ಅಂದರೆ ಈ ಕ್ಯಾಲ್ಸಿಯಂ ಕಡಿಮೆ ಆಗುವ ಚಾನ್ಸು ತುಂಬ ಹೆಚ್ಚಾಗಿತ್ತು. ಮತ್ತು ಸರ್ ಹೇಳಿದ ಹಾಗೆ ನರಗಳನ್ನು ಸಹ
ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹೀಗಾಗಿ ಇದೊಂದು ಚಾಲೆಂಜಿಂಗ್ ಸರ್ಜರಿ. ನಾವು ದೊಡ್ಡವರಲ್ಲಿ ಮಾಡೋದಕ್ಕಿಂತ ಸಣ್ಣವರಲ್ಲಿ ತುಂಬ ಹೆಚ್ಚಾಗಿ ಸ್ವಲ್ಪ ರಿಸ್ಕ್ ಹೆಚ್ಚಿರ್ತದೆ. ಇದರಲ್ಲಿ ನಾವು ಫಸ್ಟ್ ಟೈಮಿಗೆ ಈ ಫ್ಲೂರೋಸೆನ್ಸ್ ಗೈಡೆಡ್ ಸರ್ಜರಿ ಅಂತ ಯೂಸ್ ಮಾಡಿದ್ದೇವೆ. ಈಗ ಆ ಪಿಕ್ಚರಲ್ಲಿ ನೋಡುವ ಹಾಗೆ ಅದು ಒಂದು ಡೈ, ಇಂಡೋಸೈನಿನ್ ಗ್ರೀನ್ ಅಂದರೆ ಒಂದು ಡೈ, ಅದು ಇಂಜೆಕ್ಟ್ ಮಾಡಬೇಕು. ಅದು ಡೋಸ್ ಕ್ಯಾಲ್ಕುಲೇಟ್ ಮಾಡಿ ನರಗಳಲ್ಲಿ ಇಂಜೆಕ್ಟ್ ಮಾಡಿದರೆ ಅದು ನಮ್ಮ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅನ್ನುವ ಗ್ರಂಥಿಯಲ್ಲಿ ಫಸ್ಟಾಗಿ ಕಾಣಿಸ್ಕೊಳ್ತದೆ. ಈ ಯಂತ್ರವನ್ನು ಯೂಸ್ ಮಾಡಿ ಆ ಪ್ಯಾರಾಥೈರಾಯ್ಡನ್ನು ಕರೆಕ್ಟಾಗಿ ಸೇವ್ ಮಾಡ್ಬೋದು. ಸೇವ್ ಮಾಡಿದರೆ ಅವರಿಗೆ ಕ್ಯಾಲ್ಸಿಯಂ ತೊಂದರೆ ಬರುವ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ. ಅದರ್ವೈಸ್ ಇಲ್ಲದಿದ್ದರೆ ಈ ಥರ ಸರ್ಜರಿಯಲ್ಲಿ ಕ್ಯಾಲ್ಸಿಯಂ ತೊಂದರೆ ಬರುವ ಸಾಧ್ಯತೆಗಳು ಬಹಳ ಹೆಚ್ಚು. ಇದು ನಾವು ಒಂದು ಆಪ್ರೇಟ್ ಆದಮೇಲೆ ಒಳ್ಳೆ ಕ್ಲೀನ್ ಫೀಲ್ಡ್ ಆಗಿತ್ತು. 9ರಿಂದ 10 ಗಂಟೆಯ ಸರ್ಜರಿ ಆಗಿತ್ತು. ಬೆಳಗ್ಗೆ ಹೋಗಿದ್ದು ಬಂದಿದ್ದು ಸಾಯಂಕಾಲ. ಸರ್ಜರಿ ಆದ ಮೇಲೆ ಮಗು ಸೆಕೆಂಡ್ ಡೇ ಖುಷಿಯಾಗಿ ಏನೂ ತೊಂದರೆ ಇರಲಿಲ್ಲ. ಮತ್ತು ಈ ಸರ್ಜರಿಯನ್ನು ವಿಶೇಷ ಅಂದರೆ ಇದು ನಾವು ಏನೂ ಕಾಸ್ಟ್ ಇಲ್ಲದೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಮಾಡಿರೋದು. ಮಗುವಿಗೆ ಇಷ್ಟು ಒಂದು 2 ವಾರ ಅಡ್ಮಿಟ್ ಆಗಿರೋದರಲ್ಲಿ ಅವರಿಗೆ ಸರ್ಜರಿಯ ಕಾಸ್ಟ್ ಎಂಥದ್ದು ಬರಲಿಲ್ಲ. ಇಂಪಾರ್ಟೆಂಟ್ ಅಂದರೆ ಅವರು ಕರೆಕ್ಟ್ ಟೈಮಲ್ಲಿ ಸಹ ಬಂದಿದ್ದರು. ಮಗುವನ್ನು ಅವರಿಗೆ ಗೊತ್ತಾದ ಹಾಗೆ ಬಂದಿದ್ದರು. ಧನ್ಯವಾದಗಳು. ಈಗ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಕೇಳಲಿಕ್ಕಿದ್ರೆ ನಾನು ಹೇಳ್ಬೋದು. ಥೈರಾಯ್ಡ್ ಚಿಕ್ಕ ವಯಸ್ಸಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನಿತ್ತು? ಇದು ಕಾರಣ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅದೇ ಹೇಳಿದ್ದು ನಾನು ಮೊದಲನೇ ಬಾರಿ ಒಂದು 7 ವರ್ಷದ ಮಗುವನ್ನು, ಮತ್ತು ರಿಪೋರ್ಟ್ಸ್ ಇದೆ, 4 ವರ್ಷ 5 ವರ್ಷ ರಿಪೋರ್ಟ್ಸ್ ಇದೆ. ಆದರೆ ಈ ಥರ ಪೂರ್ತಿ ಕತ್ತಲ್ಲಿ ಸ್ಪ್ರೆಡ್ ಆಗಿರೋದು ರಿಪೋರ್ಟ್ ಇಲ್ಲ. ಸಣ್ಣದಾಗಿ ಇರುವಾಗ ಗೊತ್ತಾಗಿ, ಇಲ್ಲಾದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿದ್ದರೆ ಏನಾದರೂ ಮಾಡಿ ನೋಡಿಕೊಂಡು ತೆಗಿತಾರೆ ಬಿಟ್ಟು, ಈ ಥರ ಒಂಥರ ಫುಲ್ ಸ್ಪ್ರೆಡ್ ಆದ ನಂತರ ಬರೋದು ಕಮ್ಮಿ. ಅದಕ್ಕೆ ಇವತ್ತು ನಮ್ಮ ಜೊತೆ ಮಿಸಸ್ ಜಸೆಲ್ ಇದ್ದಾರೆ. ಅವರೊಂದು ಅಂದರೆ ಜನರಿಗೊಂದು ಗೊತ್ತಾಗಬೇಕು, ಥೈರಾಯ್ಡ್ ಕ್ಯಾನ್ಸರ್ ಪೂರ್ಣವಾಗಿ ಗುಣ ಮಾಡುವುದು. ಥೈರಾಯ್ಡ್ ಕ್ಯಾನ್ಸರ್ ಪರ್ಫೆಕ್ಟ್ ಸರ್ಜರಿ ಆಗಬೇಕು. ಎರಡನೇದು, ಸರ್ಜರಿ ಆಗುವಾಗ ಫಂಕ್ಷನಲ್ ಔಟ್ಕಮ್ ಸರಿಯಾಗಿರಬೇಕು. ಅಂದರೆ ನಾನು ಹೇಳಿದಾಗೆ ಪ್ಯಾರಾಥೈರಾಯ್ಡ್ ಮತ್ತು ನರವನ್ನು ಉಳಿಸಿ ಮಾಡೋದು. ಇದನ್ನೆರಡು ಉಳಿಸಲಿಕ್ಕೆ ಈ ಸಮಯ ಇಷ್ಟೊಂದು ಟೈಮ್ ತೆಗೆಯೋದು, 8-9 ಗಂಟೆ ನಿಂತ್ಕೊಂಡು ಮಾಡಬೇಕಾಗತ್ತೆ. ಸಣ್ಣ ಮಗುವಾಗ, ದೊಡ್ಡದು ಅಡಲ್ಟ್ ಆಗುವಾಗ ಅದು ಅಷ್ಟೊಂದು ಇದೇ ಆಗಲ್ಲ. ಮಗುವಾಗ ತುಂಬ ನೇರವಾಗಿರುತ್ತೆ, ಇದೆಲ್ಲ ಸಣ್ಣದಾಗಿರುತ್ತೆ. ಸೊ ಟೆಕ್ನಿಕಲಿ ಯು ಹ್ಯಾವ್ ಟು ಬಿ ವೆರಿ ಗುಡ್. ಮೂರನೇದು, ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ಮುಂದಕ್ಕೆ ಗುಣನೂ ಆಗುತ್ತೆ. ಆದರೆ ಫಂಕ್ಷನಲ್ ಔಟ್ಕಮ್ಮು ನಾರ್ಮಲ್, ನಿಯರ್ 100% ನಾರ್ಮಲ್ ಆ್ಯಂಡ್ ನಾರ್ಮಲ್ ಲೈಫ್ ಫ್ಯೂಚರಲ್ಲಿ. ಅಂದರೆ ಮುಂದಕ್ಕೆ ದೊಡ್ಡದಾಗಿ ಕಲಿತು ಮದುವೆ ಆಗಿ ಮಗುವಾಗಿ ಅದಕ್ಕೆ ನಾರ್ಮಲ್ ಲೈಫ್ ಬದುಕ್ಬೋದು. ಇದೊಂದು ಮೆಸೇಜ್. ಯಾಕೆಂದರೆ ಥೈರಾಯ್ಡ್ ಕ್ಯಾನ್ಸರ್ ಆದರೆ ಹೆದರಬೇಕಂತಿಲ್ಲ. ಕರೆಕ್ಟಾಗಿ ಸರ್ಜರಿ ಮಾಡಿದರೆ ಗುಣವಾಗುತ್ತೆ. ಅದೇ ಥರ ಅದರದ್ದು ಕಾಂಪ್ಲಿಕೇಶನ್ ನಾನು ಹೇಳಿದಾಗೆ ಹೈಪೋಪ್ಯಾರಾಥೈರಾಯ್ಡಿಸಮ್, ತುಂಬ ಕ್ಯಾಲ್ಸಿಯಂ ಮಾತ್ರ ತಿನ್ನಬೇಕಂತ ಇಲ್ಲ. ಅದನ್ನು ಪ್ಯಾರಾಥೈರಾಯ್ಡನ್ನು ನಾವು ಸೇವ್ ಮಾಡುವಂಥ ಈ ಯಂತ್ರವನ್ನು ಯೂಸ್ ಮಾಡಿದರೆ ನಿಯರ್ಲಿ 100% ವಿ ಆರ್ ಸಕ್ಸಸ್ಫುಲ್. ಈಗ ಆಯುಷ್ಮಾನ್ ಅಂತ ಉಚಿತ ಆಯಿತು. ಆಯುಷ್ಮಾನ್ ಇಲ್ಲದಿದ್ದರೆ ಎಷ್ಟು ವೆಚ್ಚದಾಗುತ್ತೆ? ಆಯುಷ್ಮಾನ್ ಇಲ್ಲದಿದ್ದರೆ ಇದೊಂದು ಕಮ್ಮಿಯಲ್ಲಿ 2 lakhs, ಅಟ್ಲೀಸ್ಟ್ 1.5 to 2 lakhs. ಈ ಸರ್ಜರಿ ಆಯುಷ್ಮಾನ್ ಕಂಪ್ಲೀಟ್ ಉಚಿತವಾಗಿ ಬರ್ತದೆ BPL ಕಾರ್ಡ್ ಹೋಲ್ಡರ್ ಇದ್ದಲ್ಲಿ. APL ಕಾರ್ಡ್ ಹೋಲ್ಡರ್ ಏನು ಪ್ಯಾಕೇಜ್ ಇದೆ ಅದರಲ್ಲಿ 30% ಸರ್ಕಾರ ಕೊಡ್ತಾರೆ, 70% ಯಾರು ಪೇರೆಂಟ್ಸ್ ಇದ್ದಾರೆ ಅಥವಾ ಮಗು ಕಡೆಯವರು ಅವರು ರೋಗಿಯ ಬಂದಿಯವರು ಕಟ್ಟಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಇದು ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಸಂಪೂರ್ಣ ಉಚಿತವಾಗಿ ಬರ್ತದೆ. ಈಗ ಸುಮಾರು 16 ವರ್ಷದ ಹಿಂದೆ ಇದೇ ಥರದ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಂಪೂರ್ಣ ಗುಣಮುಖರಾಗಿ ಅದರ ಒಂದು ಪರಿಪೂರ್ಣ ಫಲಾನುಭವಿಗಳು ಅಂದರೆ ಮಿಸ್ ಜಸೆಲ್. ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಿಂಚುತ್ತಾ ಇದ್ದಾರೆ. ಅವರು ಇದಕ್ಕೆ ಒಂದು ಜ್ವಲಂತ ಉದಾಹರಣೆ. ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನಿಲ್ಲಿ ನಿಮ್ಮ ಮುಂದೆ ಇದ್ದೇನೆ ಆದರೆ ಒಂದು ಕಾರಣ, ಅದಕ್ಕೆ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್. ಇದು ಸುಮಾರು 2009 ಶುರುವಾದ ನನಗೆ. 10th ಸ್ಟ್ಯಾಂಡರ್ಡಲ್ಲಿದ್ದೆ ಅವಾಗ.
ಎಕ್ಸಾಮ್ನ 1 ತಿಂಗಳು ಮುಂಚೆ. ಸೊ ಸಹಜವಾಗಿ ಪ್ರಿಪ್ರೇಟರಿ ಎಕ್ಸಾಮ್ ಟೈಮಲ್ಲಿ ಒಂದು ಕತ್ತಲ್ಲಿ ಒಂದು ಚಿಕ್ಕದೊಂದು ಗುಳ್ಳೆ ಬಂತು. ಸೊ ಗುಳ್ಳೆ ಬಂದಾಗ ಅವಾಗ ಜಾಸ್ತಿ ಗಾಯ್ಟರ್ ಥೈರಾಯ್ಡ್ ಅಂತ ಹೇಳ್ತಾ ಇದ್ದದ್ದು, ಬಟ್ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ನನ್ನ ತಾಯಿ ಓದುವಾಗ ಗಂಟ್ಲು ನೋವು ನೆಕ್ಕಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳುವಾಗ ಡಾಕ್ಟ್ರಲ್ಲಿ ಹೋಗುವಾಗ ನಾರ್ಮಲ್ ಒಂದು ಥೈರಾಯ್ಡ್ ಫಂಕ್ಷನಿಂಗ್ ಟೆಸ್ಟ್ ಮಾಡ್ತಾರೆ ಫಸ್ಟ್. ಅದರಲ್ಲಿ ನಾರ್ಮಲ್ ಬಂತು. ಮತ್ತೆ ಈ ಗುಳ್ಳೆ, ಸೊ FNIC ಫೈನ್ ನೀಡಲ್ ಆಸ್ಪಿರೇಷನ್ ಅನ್ನೋ ಒಂದು ಟೆಸ್ಟ್, ಇಲ್ಲಿ ಒಂದು ಪ್ರಿಕ್ ಮಾಡಿ ಒಂದು ಟೆಸ್ಟ್ ಅನ್ನು ಮಾಡಿದ್ರು. ಸೊ ಅದು 24 hours ಒಳಗಡೆ ರಿಪೋರ್ಟ್ ಬಂತು. ಬರುವಾಗ ಇಮಿಡಿಯೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. 15 ವರ್ಷ ಪ್ರಾಯದಲ್ಲಿ 2009ರಲ್ಲಿ ವರ್ಡ್ ಕ್ಯಾನ್ಸರ್ ಅಂದರೆ ಇವಾಗ ತುಂಬ ಸಹಜವಾಗಿ ಕೇಳ್ತೇವೆ, ಬಟ್ ಹೆದರಿಕೆ ಆಗ್ತದೆ. ತುಂಬ ಭಯಪಟ್ವಿ, ನಮ್ಮ ಮನೆಯಲ್ಲಿ ಸಹ ಭಯಪಟ್ವಿ, ನಾನು ಸಹ ಭಯಪಟ್ಟೆ. ಇನ್ನೆಂತ ಜೀವನ ಮುಗೀತು ಅಂತ ಯೋಚನೆ ಮಾಡ್ತೇವೆ. ಬಟ್ ನಿಜ ಹೇಳಬೇಕಾದ್ರೆ ನೀವು ಕರೆಕ್ಟ್ ಡಾಕ್ಟ್ರಲ್ಲಿ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್, ಸರ್ಜರಿ ಇಸ್ ಅ ಮೇನ್ ಕ್ಯೂರ್ ಅಂತ ಹೇಳ್ತಾರೆ, ಎಸ್ಪೆಷಲಿ ಕ್ಯಾನ್ಸರಲ್ಲಿ. ಆಫ್ಕೋರ್ಸ್ ಎಲ್ಲರಲ್ಲಿ ಡಿಫ್ರೆಂಟ್, ಬಟ್ ಥೈರಾಯ್ಡ್ ವಿಷಯಕ್ಕೆ ಬಂದಾಗ ಫಸ್ಟ್ ಆಫ್ ಮಾಡಿದೆ ಸರ್ಜರಿ. ಸೊ ಸರ್ಜರಿ ನಂದು 8:30 ಗಂಟೆ ನಿಂತ್ಕೊಂಡು ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡ ಆವಾಗ ಸರ್ಜರಿ ಮಾಡಿ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ನನಗೆ ಆಚೆ ಕಳಿಸಿದ್ರು. ಒಳಗಡೆ ಎಂತ ಆಗಿದೆ ಅಂತ ಎಲ್ಲರೂ ಹೆದರಿಕೆ ಪಟ್ಟರು. ಬಟ್ ಹೇಳ್ತೇನೆ, ಅವರ ಕೈಗುಣ ಅಷ್ಟು ಒಳ್ಳೆದುಂಟು. ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ನಾನು ಇವಾಗ 16 years ಅಂದರೆ ಟ್ರೀಟ್ಮೆಂಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ. ಸೊ ಸರ್ಜರಿ ಆದ ನಂತರ ನನಗೆ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಕೊಟ್ಟರು, ರೇಡಿಯೋ ಐಡಿನ್ ಥೆರಪಿ. ಅದು ನಾನು ಮಣಿಪಾಲಲ್ಲಿ ತಗೊಂಡೆ, ಮಂಗಳೂರಲ್ಲಿ ಯಾವಾಗ ಇದ್ದಿಲ್ಲ. ಬಟ್ ಇವಾಗ ಎಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ, ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಮತ್ತು ಅದಾದ ಮೇಲೆ 10th standard ಎಕ್ಸಾಮ್ ಬರೆದೆ, ಪಾಸ್ ಆದೆ, PUC ಮುಗಿಸ್ದೆ, ಗ್ರ್ಯಾಜುಯೇಷನ್ ಮುಗಿಸ್ದೆ, MBA ಮುಗಿಸ್ದೆ. ಒಂದು 10 ವರ್ಷದ ಮುಂಚೆನೇ ನನಗೆ ಮದುವೆ ಆಗಿದೆ, ಅವರ್ಸ್ ಒಬ್ಬರು ಡೆಂಟಿಸ್ಟೇ. ಅದಾದಮೇಲೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಸಹ ರಾಜಕೀಯದಲ್ಲಿ 5 ವರ್ಷದಲ್ಲಿ BJPಯಲ್ಲಿ ಆಕ್ಟಿವ್ ಮೆಂಬರ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ. ಸೊ ನನಗೆ ನೋಡಿದಾಗ ಯಾರು ಸಹ ಹೇಳುವುದಿಲ್ಲ ನಾನೊಂದು ಕ್ಯಾನ್ಸರ್ ಸರ್ವೈವರ್ ಅಂತ. ಇದರ ಮುಂಚೆ ಸಹ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ. ಮೇನ್ ಇರೋದೇ ನಾವು ನಮ್ಮ ಡಾಕ್ಟರ್ಸ್ನಲ್ಲಿ ನಮ್ಮ ಮೆಡಿಕಲ್ ಫೆಟರ್ನಿಟಿ ಏನಿದೆ ಅದರ ಮೇಲೆ ನಂಬಿಕೆ ಇರುವುದು. ದೇವರು ಖಂಡಿತ ಅವರ ಸ್ಥಾನದಲ್ಲಿ ನಿಂತು ಕೆಲಸ ಮಾಡೋದು. ಸೊ ಹೆದರಿಕೆ ಅಂತ ಇಲ್ಲ. ಕ್ಯಾನ್ಸರ್ ಅಂದರೆ ಇಟ್ ಇಸ್ ನಾಟ್ ಎಂಡ್ ಆಫ್ ಯುವರ್ ಲೈಫ್. ಸೊ ಫಾರ್ ಮೀ ದಿಸ್ ಕ್ಯಾನ್ಸರ್ ಹ್ಯಾಸ್ ಗಿವನ್ ಮೀ ಸೆಕೆಂಡ್ ಲೈಫ್, ಐ ಕ್ಯಾನ್ ಟೆಲ್. ನಾನು ಎಷ್ಟಾಗ್ತದೆ ನಾನು ಯಾವಾಗಲೂ ಒಂದೇ ಹೇಳೋದು, ಬಿಲೀವ್ ಇನ್ ಯುವರ್ ಡಾಕ್ಟರ್ಸ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ಆಫ್ಕೋರ್ಸ್ ಅವರು ತುಂಬ ಚಿಕ್ಕವರು, ಅವರಿಗೆ ನಾವೆಂತ ಮಾತಾಡ್ತಾರೆ ಸಹ ಜಾಸ್ತಿ ಅರ್ಥ ಆಗೋದಿಲ್ಲ. ಬಟ್ ಆ ಮಗುವಲ್ಲಿ ಒಂದು ನಗು ಮುಖ ಇದೆ. ಸೊ ಶಿ ಇಸ್ ಆಲ್ವೇಸ್ ಸ್ಮೈಲಿಂಗ್. ನಾನು ಬೆಳಿಗ್ಗೆ ಹೋಗಿ ಭೇಟಿ ಆದೆ, ಶಿ ಇಸ್ ವೆರಿ ಕಾನ್ಫಿಡೆಂಟ್. ಸೊ ಮುಂದೆ ನಾನು ಸಹ ಅವರು ಸಹ ಒಂದು ಡಾಕ್ಟರ್ ಕಲಿತು ಇಲ್ಲಿ ನಿಂತು ಬೇರೆಯವರು ಹೇಗೆ ಡಾಕ್ಟರ್ಸ್ ಇದ್ದಾರೆ ಅವ್ರ ಜೊತೆ ಅವರು ಸಹ ಒಂದು ಡಾಕ್ಟರ್ ಆಗಿ ಬಂದು ಯು ಹ್ಯಾವ್ ಟು ಸೇವ್ ಅದರ್ ಲೈಫ್ಸ್. ಯಾ, ಸೊ ಕ್ಯಾನ್ಸರ್ ಇಸ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್. ಸೊ ಇಟ್ ಕ್ಯಾನ್ ಬಿ ಸ್ಟಾರ್ಟ್ ಆಫ್ ಸಮಥಿಂಗ್ ಎಲ್ಸ್. ಜೆಸೆಲ್ಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಂದ್ರೆ ಅವಳದು SSLC ಎಕ್ಸಾಮ್ ಆಪ್ರೇಷನ್ ಒಂದು ತಿಂಗಳು ಮೊದಲು ಮಾಡಿದ್ಲು. ಅವಳ ಎಕ್ಸಾಮ್ಗಿಂತ ಒಂದು ತಿಂಗಳು ಮೊದಲು. ಸೊ ಅವಳ ತಂದೆ ಅವರು ಈ ವರ್ಷ ಡಿಸ್ಕಂಟಿನ್ಯೂ ಮಾಡುವ ಅಂತ ಹೇಳಿದಾಗ ನಾನು ಹೇಳಿದೆ, ಏನು ಡಿಸ್ಕಂಟಿನ್ಯೂ ಬೇಡ, ಅವಳಿಗೆ ಓದಿ ಎಕ್ಸಾಮ್ ಕಳಿಸ್ರಿ ಅಂತ. ಪಾಸ್ ಆಗಿದ್ದಾಳೆ, ಒಳ್ಳೆ ಮಾರ್ಕು ತಗೊಂಡು, ಒಳ್ಳೆ ಮಾರ್ಕ್ ವಿದಿನ್ 1 month ಆಫ್ ಸರ್ಜರಿ. ಸೊ ಅದೇ ಥರ ರಿಕವರಿ ಆಗುತ್ತೆ. ಬಟ್ ಸರ್ಜರಿ ಟೈಮ್ ಅಲ್ಲ, ಇಂಪಾರ್ಟೆಂಟ್ ಏನಂದರೆ ಪೇಷಂಟ್ ರಿಕವರಿ ಆಫ್ಟರ್ ದ ಸರ್ಜರಿ. ಯಾ, ಫಾಲೋ ಅಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಮಾಡ್ತಾ ಇರಬೇಕು, ಹೆದರಬಾರ್ದು. ಅದು ಆ್ಯಂಡ್ ಬಿಲೀವ್ ಇನ್ ಯುವರ್ ಮತ್ತು ಆ ಮಗಿದು ಬರ್ತಿದೆ ನಾಳೆ. ಆಮೇಲೆ ಒಂದು ಏನಂತ ಇದ್ರೆ ಮಗುವಿನ ಚಿತ್ರಗಳನ್ನು ಎಲ್ಲೂ ಪ್ರಸಾರ ಮಾಡಬೇಡಿ. ಮಗುವಿನ ತಂದೆ ಕೂಡ ಇಲ್ಲಿದ್ದಾರೆ, ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕಿದ್ದಾರೆ. ತಾವು ಅವರ ಕೂಡ ಪ್ರಶ್ನೆಯನ್ನು ಕೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ನಾಸರ್ ಅಂತೇಳಿ, ನಾವು ಕಡಪ ಉಪ್ಪಿನಮಡಿಯವರು. ನನ್ನ ಮಿಸಸ್ ಉಪ್ಪಿನಮಡಿ ಕಲಾಯದವರು. ನನಗೆ 3 ಮಕ್ಕಳು. 3 ಮಕ್ಕಳಲ್ಲಿ ಸಣ್ಣ ಮಗು ನೋಹಾ ಫಾತಿಮಾ ಅಂತೇಳಿ, ಈಗ ನಾಡ್ದಿಗೆ ಅವಳಿಗೆ 8 ವರ್ಷ ಪೂರ್ತಿ ಆಗ್ತದೆ. ಮೋಸ್ಟ್ಲಿ ಒಂದು 2 ತಿಂಗಳು ಮುಂಚೆ ಮಗುವಿನ ಬಲಭಾಗದ ಕಿವಿಯ ಕೆಳಭಾಗದಲ್ಲಿ ಒಂದು ಗುಳ್ಳೆ ಥರ ಕಂಡು ನಾವಲ್ಲಿ ನಾರ್ಮಲ್ ಅಲ್ಲಿ ನಮ್ಮ
ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಲೋಕಲ್ ಡಾಕ್ಟರ್. ಅವರಿಗೆ ತೋರಿಸಿದಾಗ ಅವರು 1 ವಾರ ಮದ್ದು ಕೊಟ್ಟು ಕಳಿಸಿದರು. ಪುನಃ ಹೇಳಿದ್ರು ಕಡಿಮೆ ಆಗಿದ್ರೆ ENTಗೆ ತೋರಿಸ್ಬೇಕು. ಮಂಗಳೂರು ಬಂದು ENT ತೋರಿಸಿದೆವು. ಅವರು ಹೇಳಿದ್ರು ನೀವು ಎಲ್ಲ ENT ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾವು ಪುನಃ ಡಾಕ್ಟರ್ ಫೈನ್ ಅಂತ ಹೇಳಿ ಅವರ ಹತ್ರ ಹೋಗಿದಾಗ ಅವರು 1 ವಾರ ಮದ್ದು ಕೊಟ್ಟು ಕಡಿಮೆ ಆಗಿದ್ರೆ ಪುನಃ ಬನ್ನಿ ಅಂತ ಹೇಳಿದ್ರು. 1 ವಾರ ಮಾಮೂಲಿ ಪಡ್ಕೊಂಡು ಮನೆಗೆ ಹೋದೆವು. ಪುನಃ ಬಂದೆವು, ಕಡಿಮೆ ಆಗಿಲ್ಲ. ಪುನಃ ಹೇಳಿದ್ರು ಒಂದು ಸೂಜಿ ಟೆಸ್ಟ್ ಮಾಡಬೇಕು. ಹಾಗೆ ಮಾಡಿದೆವು. ಮಾಡಿದಾಗ ಈ ರಿಪೋರ್ಟ್ ಬಂತು. ಡಾಕ್ಟರ್ ಸಿರಾಜುದ್ದೀನ್ ಇದ್ದಾರೆ ಮಂಗಳೂರು. ನಾವು ಮೊದಲು ಅವರನ್ನು ಭೇಟಿಯಾಗಿದ್ದೆವು. ಅವ್ರ ಮುಖಾಂತರ ನಾವು ನೇರ ಡಾಕ್ಟರ್ ನೂರ್ ಸರ್ ಹತ್ರ ಬಂದೆವು. ನಾವು ಬರುವಾಗ ತುಂಬ ಹೆದರಿದ್ದೆವು. ಈ ರಿಪೋರ್ಟ್ ಎಲ್ಲ ಬಂದು ನಮ್ಮ ಮಗು ಬಚಾವಾಗ್ತಾ ಇಲ್ಲ ಅಂತ ತುಂಬ ನಮಗೆ ಬಾಯಿತು. ಇಲ್ಲಿ ಬಂದು ನೂರ್ ಸರ್ ಹತ್ರ ಬಂದು ಮತ್ತು ನಮ್ಮ ಡಾಕ್ಟರ್ ಜಲಾಲುದ್ದೀನ್ ಸರ್, ಅದೇ ರೀತಿ ಡಾಕ್ಟರ್ ಅಮರ್ ಸರ್, ಅದೇ ರೀತಿ ತುಂಬ ಡಾಕ್ಟರ್ಸ್ ಅವರು ನಮ್ಮ ಈ ತಂಡದಲ್ಲಿದ್ದಾರೆ. ಅವರೆಲ್ಲ ತುಂಬ ಪರಿಶ್ರಮದಿಂದ ಇವತ್ತು ನಾವು ತುಂಬ ಖುಷಿಯಲ್ಲಿದ್ದೇವೆ. ಮಗು ನಮ್ಮ ರಿಕವರ್ ಆಗ್ತಾ ಬಂತು. ತುಂಬ ಖುಷಿ. ಅಂದರೆ ನಾವು ಕಳೆದ 9ನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದೇವೆ. ಈ 22ಗೆ ಸರ್ಜರಿ ಆಗಿದೆ. ಮಗು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಾವು ಅಲ್ಲಿ 3rd ಫ್ಲೋರ್ ಅಲ್ಲಿ ಹೊರಗೆ ಕೂಗ್ತಾ ಇದ್ದೇವೆ. ನಾವು ನಮ್ಮ ಧಾರ್ಮಿಕ ಪಠಣ ಮಾಡ್ತಾ ಇದ್ದೇವೆ ಮಗು ಇರಬೇಕಾಗಿ. ಎಲ್ಲರಿಗೂ ನಾವು ದುವಾ ಮಾಡಿ ಕೇಳಿ ಅಲ್ಹಮ್ದುಲಿಲ್ಲಾಹ್ ಈಗ ತುಂಬಾ ಖುಷಿಯಾಗಿದೆ. ಈ ನಮ್ಮ ಡಾಕ್ಟರ್ ತಂಡದವರಿಗೆ ಹೇಗೆ ಕೃತ್ಯದಿಂದ ಹೇಳ್ಬೇಕೆಂದು ನಮ್ಮಲ್ಲಿ ಮಾತಿಲ್ಲ. ಅವರಿಗೆ ದೇವರು ಎಲ್ಲ ಐಶ್ವರ್ಯವನ್ನು ನೀಡಲಿ ಎಂಬ ಒಂದು ಮಾತನ್ನು ಅಭಿನಂದನೆಯಾಗಿ ಸಲ್ಲಿಸುತ್ತಾ ಇನ್ನು ಮುಂದೆ ಡಾಕ್ಟರ್ಸ್ ಅವರ ನಿರ್ದೇಶನವನ್ನು ನಾವು ಪಾಲಿಸಿ ಜೀವಿಸಲು ಉದ್ದೇಶಿಸುತ್ತೇವೆ. ಇಷ್ಟು ಹೇಳಿ ಧನ್ಯವಾದ. ವಿಭಾಗದವರು ಇವತ್ತು ಎನಪೈ ವೈದ್ಯಕೀಯ ಕಾಲೇಜು ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರಿದ್ದಾರೆ. ಪೇಷಂಟ್ ಆಗಿ ಬಂದರು. ನಾವೆಲ್ಲ ಟೆಸ್ಟ್ ಮಾಡಿ ಮತ್ತು ಅವರ ಶಸ್ತ್ರಕ್ರಿಯೆಗೆ ಒಳಗಾದರು. ಒಳಗಾದ 2ನೇ ದಿವಸ ತುಂಬ ಫಸ್ಟ್ ಫ್ಯೂ ಅವರ್ಸ್ ಗಂಟೆ ಕಾಲ ಅವಳದ್ದು ಸ್ವಲ್ಪ ತ್ರಾಸಿತ್ತು. ಅವಳಿಗೆ ಕ್ಯಾಲ್ಶಿಯಂ ಲೆವೆಲೆಲ್ಲ ಸ್ವಲ್ಪ ಕಮ್ಮಿ ಆಗಿ ಅದನ್ನು ನರಕ್ಕೆ ಕ್ಯಾಲ್ಶಿಯಂ ಎಲ್ಲ ಕೊಟ್ಟು ಪೂರ್ತಿ ಗುಣ ಆಗಲು. ನೆಕ್ಸ್ಟ್ 3 ದಿವಸದಲ್ಲಿ ಅವಳಿಗೆ ಡಾಕ್ಟರ್ಸದ ಹೆಸರು ಎಲ್ಲ ಗೊತ್ತಿತ್ತು ಮತ್ತು ನನ್ನ ಹೆಸರು ಕೂಡ ಮಾರ್ಕ್ ಮಾಡ್ತಿದ್ಲು. ಯಾರ ಅಷ್ಟು ಟಾಲರೆನ್ಸ್ ಟು ನಮಗೆ ಆದರೆ ನಾವು ನೋವಲ್ಲಿ ಅಲ್ಲಾಡ್ತೇವೆ, ನೋವು ಅಂತ ಹೇಳ್ತೇವೆ. ಅವಳಿಗೆ ಏನೂ ಗೊತ್ತಾಗಲಿಲ್ಲ. ನೋವು ಟಾಲರೆನ್ಸ್ ಹೈಯೆಸ್ಟ್ ಇತ್ತು ಅವಳು. ನೆಕ್ಸ್ಟು ಯಾವ ಡಾಕ್ಟ್ರು ಯಾರು ಅಂತ ಅವರಿಗೆ ಹೆಸರು ಸಹ ಗೊತ್ತಿತ್ತು. ಅಷ್ಟು ರಿಕವರಿ, ಟೋಟಲ್ ರಿಕವರಿ ಆ್ಯಂಡ್ ತುಂಬ ಬೇಗನೆ ರಿಕವರಿ ಆದಳು. ಮತ್ತು ಇನ್ನೊಂದಂದರೆ ಇದು ಅವಳು ಫಾಲೋಅಪ್ ಮಾಡ್ತಾ ಇರಬೇಕು. ಅವರ ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನೋಡಿ ಎಕ್ಸ್ಟ್ರಾ ನಾವು ಥೈರಾಯ್ಡ್ ಸಪ್ಲಿಮೆಂಟ್ಸ್ ಮತ್ತು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ಹಾಕಲಿಕ್ಕಿರ್ಬೋದು ಅವಳಿಗೆ. ಮತ್ತು ಇದು ಕ್ಯಾನ್ಸರ್ ಇದ್ದ ಕಾರಣ ಥೈರಾಯ್ಡ್ ಹೋಗಿದೆ. ಸೊ ಅವರಿಗೆ ಅದು ರೇಡಿಯೋ ಆಕ್ಟಿವ್ ಅಯೋಡಿನ್ ಅಂತ ಹೇಳ್ತೇವೆ, ಅದು ಕೊಡಲಿಕ್ಕೆ ಅವರ ವೈದ್ಯರು ಅಡ್ವೈಸ್ ಮಾಡಿದ್ದೆ. ಹಾಗೆ ರೇಡಿಯೋ ಆಕ್ಟಿವ್ ಅಯೋಡಿನ್ ಕೊಡಲಿಕ್ಕಿರ್ಬೋದು. ಮತ್ತು ಕ್ಯಾಲ್ಶಿಯಂ ಮತ್ತು ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಅದು ತುಂಬ ಚೀಪಲ್ಲಿ ಸಿಗುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ಕೊಡಲಿಕ್ಕಿರ್ಬೋದು. ಅದು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಆ ಹುಡುಗಿ. ಥ್ಯಾಂಕ್ ಯು. ಏನಂದರೆ ಪ್ರೈವೇಟ್ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆಯಿಂದ ಈ ಕೇಸಲ್ಲಿ ಅದು ಬರುತ್ತಾ? ಹೌದು. ಯಾವುದೇ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಯಾವುದೇ ರೋಗಿ ಚಿಕಿತ್ಸೆ ಪಡಿಬೇಕಾದ್ರೆ ನಾನ್ ಎಮರ್ಜೆನ್ಸಿ ಕೇಸಸ್ ಇದ್ದರೆ ರೆಫರಲ್ ಲೆಟರ್ ತುಂಬ ಮುಖ್ಯ. ಅದು ಜಿಲ್ಲಾ ಆಸ್ಪತ್ರೆಯಿಂದನೇ ತರಬೇಕಾಗುತ್ತೆ. ಅದೇ ನಾವು ಅದಕ್ಕೆ ಮಾಧ್ಯಮ ಮಿತ್ರದಲ್ಲಿ ಕ್ಷಮಿಸಬೇಕು. ಈ ಒಂದು ಪ್ಲಾಟ್ಫಾರ್ಮನ್ನು ನಾವು ಆ ಒಂದು ವಿಷಯವನ್ನು ಹೇಳಲಿಕ್ಕೆ ಬಳಸಿದ್ದಕ್ಕೆ ನಾವು ಯಾವತ್ತೂ ಹೇಳ್ತಾ ಇರ್ತೇವೆ, ಜನಪ್ರತಿನಿಧಿಗಳಿಗೂ ಹೇಳ್ತಾ ಇದ್ದೇವೆ, ತಮಗೂ ಹೇಳ್ತಾ ಇದ್ದೇವೆ. ಬಹುಶಃ ಬೇರೆ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ. ಇದರಿಂದ ಎಷ್ಟೋ ಜನ ನೀವು ಹೇಳಿದಂಗೆ ರೆಫರಲ್ ಲೆಟರ್ಗಳು ಸಿಗೋದಿಲ್ಲ. ಇವತ್ತು ಕೇವಲ ಮಂಗಳೂರು ಅಷ್ಟೇ ಅಲ್ಲ, ನಮ್ಮ ಹತ್ರ ದಾವಣಗೆರೆ ಬೇರೆ ಕಡೆಯಿಂದ ಎಲ್ಲರೂ ಬರ್ತಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಮಂಗಳೂರು ಅನ್ನೋದು ಒಂದು ಶಿಕ್ಷಣ ಹಾಗೂ ಆರೋಗ್ಯದ ಒಂದು ಹಬ್ ಅಂತ ನಾವು ಹೇಳ್ತೇವೆ. ಅವರು ಇಲ್ಲಿ ಬಂದಾಗ ಕೂಡ ಅಲ್ಲಿ ಹೋದಾಗ ಅವರಿಗೆ ರೆಫರಲ್ ಲೆಟರ್ಗಳು ಸಿಗೋದಿಲ್ಲ. ಅದರಿಂದ ಅವರು ಮತ್ತೆ ದಾವಣಗೆರೆ, ಚಿತ್ರದುರ್ಗದ ವಾಪಸ್ ಹೋಗಬೇಕಾಗುತ್ತೆ. ಅದರಿಂದ ಮಾಧ್ಯಮದವರು ಇದನ್ನಂತೂ ಕೂಡ ತಾವು ಒಂದು ಎಲ್ಲ ಹಂತಗಳಲ್ಲಿ ಪ್ರಚಾರ ಮಾಡಿದಲ್ಲಿ ಈ ಒಂದು ರೆಫರಲ್ ಲೆಟರ್ ಅನ್ನೋ ವ್ಯವಸ್ಥೆಯನ್ನು ಏನಾದರೂ ತೆಗೆಯೋದು ಕಷ್ಟ ಆಗ್ಬೋದು. ಒಂದು ಸಡಿಲ ಮಾಡಿದಲ್ಲಿ ಕೂಡ ತುಂಬ ಫಲಾನುಭವಿಗಳಿಗೆ ಈ ಒಂದು ವ್ಯವಸ್ಥೆ ಸಿಗ್ಬೋದು. ಎಮರ್ಜೆನ್ಸಿ ಕೇಸ್ಗಳಿಗಿಲ್ಲ.
ಈಗ ಒಂದು ರೋಗಿಗೆ ಹೃದಯಾಘಾತ ಆಗಿದೆ ಅಥವಾ ಹೃದಯಾಘಾತ ಆಗುವ ಸಂಪೂರ್ಣ ಲಕ್ಷಣಗಳಿದ್ದಾವೆ, ಆವಾಗ ರೆಫರಲ್ ಲೆಟರ್ ಬೇಕಾಗೋದಿಲ್ಲ. ಯಾಕಂತ ಹೇಳಿದರೆ ಆಯುಷ್ಮಾನ್ ಭಾರತದಲ್ಲಿ ಕೋಡ್ಸ್ಗಳಿದ್ದಾವೆ, ಅದರಲ್ಲಿ ಎಮರ್ಜೆನ್ಸಿ ಕೋಡ್ಸ್ಗಳೇ ಬೇರೆ. ಅಥವಾ ಒಂದು ವ್ಯಕ್ತಿ ತೀವ್ರ ಆಘಾತವಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಬಂದಿದ್ದಾರೆ, ಮಲ್ಟಿಪಲ್ ಆರ್ಗನ್ ಇಂಜುರಿ ಆಗಿದೆ, ಆವಾಗ ಅದು ಬೇಡ ಆಗ್ತದೆ. ಆದರೆ ಯಾವುದಾದ್ರೂ ಪ್ಲ್ಯಾಂಡ್ ಸರ್ಜರೀಸ್, ಈಗ ಹೇಳಿದಾಗೆ ಕ್ಯಾನ್ಸರ್ ಪತ್ತೆ ಆಗಿದೆ, ಕ್ಯಾನ್ಸರ್ ಮಾರಕವಾದದ್ದು, ಆದರೆ ಅದನ್ನು ಮಾಡಬೇಕಾದ್ರೆ ನೀವು ಹೇಳಿದಂಗೆ ಆ ರೆಫರಲ್ ಲೆಟರ್ ಬೇಕಾಗುತ್ತೆ, ಅದಿಲ್ಲದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಈ ಮಗು ಕಂಪ್ಲೀಟ್ ಗುಣವಾಯಿತು ಅಂದ್ರೆ ಇಲ್ಲಿಗೆ ಎಷ್ಟು ಸಮಯ ಬೇಕು, ಎಷ್ಟು ವರ್ಷ ಟ್ರೀಟ್ಮೆಂಟ್ ಇದೆ? ಇಲ್ಲ, ಈಗಲೇ ನಾವು ಅವರಿಗೆ ಪೇಷಂಟ್ ಅಂದರೆ ನಮಗೆ ಥೈರಾಯ್ಡ್ ಕ್ಯಾನ್ಸರ್ ವಿಷಯ ನಮಗೆ ಅದರದ್ದು ಲಾಂಗ್ ಥೈರಾಯ್ಡ್ ಈ ಥರ ಥೈರಾಯ್ಡ್ ಕ್ಯಾನ್ಸರ್ ನಮಗೆ ಲಾಂಗ್ ಟರ್ಮ್ ನಮ್ಗೆ ಗೊತ್ತಿದೆ ಯಾವ ಥರ ಅಂತ. ಸೊ ಈಗ ರಿಪೋರ್ಟ್ಸ್ ಬಂದ ನಂತರ ಇವರಿಗೆ ಇನ್ನೊಂದು ಟ್ರೀಟ್ಮೆಂಟ್ ಇದೆ, ರೇಡಿಯೋ ಐಡಿನ್ ಥೆರಪಿ ಅಂತ. ಅದೊಂದು ಮಂತ್ ನಂತರ ಅದು ಕೊಡ್ತೇವೆ. ಅದರಲ್ಲಿ ಅದು ಮತ್ತು ಬಾಡಿಯಲ್ಲಿ ಎಲ್ಲಾದರೂ ಕ್ಯಾನ್ಸರ್ ಇದ್ದರೆ ಅದು ತೋರಿಸ್ತದೆ, ಪ್ಲಸ್ ಅದೇ ಟೈಮ್ಗೆ ಅದನ್ನು ಅದು ಹೊಡೆದಾಗ್ತದೆ. ಆಮೇಲೆ ವಿ ಕ್ಯಾನ್ ಕನ್ಸಿಡರ್ ದಟ್ ಇಟ್ ಇಸ್ ಕ್ಯೂರ್ಡ್. 99.9% ಈಸ್ ಕ್ಯೂರ್ಡ್. Yeah, this will be spread ಆಗಿದ್ದಕ್ಕೆ this may be stage 2 or 3 or 3. Same. ಥೈರಾಯ್ಡ್ ಹೆರಿಡಿಟರಿ ಏನಿದೆ ಅಂತ ಫ್ಯಾಮಿಲಿ? ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಥೈರಾಯ್ಡ್? ಇಲ್ಲ, ಇರಲಿಲ್ಲ. ಅವರ ಫ್ಯಾಮಿಲಿಯಲ್ಲಿ ಇರಲಿಲ್ಲ. ಇಟ್ ಕ್ಯಾನ್ ಬಿ ಅದೇ ಯೂಸ್ಲಿ ಇವ್ರಿಗೆ ಏನಾಗುತ್ತೆ ಅಂದರೆ ಒಂದು ಕತ್ತು ನಡುವೆ ಥೈರಾಯ್ಡ್ ಮೇಲೆ ಏನಾದರೂ ಗುಳ್ಳೆ ಥರ ಕಾಣ್ಬೋದು. ಇಲ್ಲಾಂದ್ರೆ ಈ ಮಗು ಇದೆ ಅಂದರೆ ಕಿವಿ ಅಡಿಯಲ್ಲಿ, ಅಂದರೆ ಇಲ್ಲಿಂದ ಅದು ಇಲ್ಲಿಗೆ ಸ್ಪ್ರೆಡ್ ಆಗಿ ಇದು ದೊಡ್ಡದಾಗಿದೆ, ಇದಷ್ಟು ದೊಡ್ಡದಾಗಿರಲಿಲ್ಲ, ಸ್ಪ್ರೆಡ್ ಆದದೆಲ್ಲ ದೊಡ್ಡದಾಗಕ್ಕೆ ಶುರು ಆಯಿತು. ಆಗ ಅದು ಅವರು ಗೊತ್ತಾಯಿತು ಥೈರಾಯ್ಡ್. ಫಸ್ಟ್ ಡಾಕ್ಟರ್ ನೋಡಿದ ತಕ್ಷಣ ಆ್ಯಂಟಿಬಯೋಟಿಕ್ಸ್ ಹಾಕಿರ್ಬೇಕೇನೋ ಇನ್ಫೆಕ್ಷನ್ ಅಂತ. ಅದು ಕಮ್ಮಿ ಆಗದಾಗ ಅವರು ENT ಡಾಕ್ಟರ್ ಹತ್ರ ಕಳಿಸಿದರು. ENT ಡಾಕ್ಟ್ರು ಸೂಜಿ ಟೆಸ್ಟ್ ಮಾಡಿದರು. ಇಂಪಾರ್ಟೆಂಟ್ ಈ ಸೂಜಿ ಟೆಸ್ಟ್. ಸೂಜಿ ಟೆಸ್ಟ್ ಮಾಡಿದ ತಕ್ಷಣ ಅದರಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಇನ್ವೆಸ್ಟಿಗೇಟ್ ಮಾಡಿದರು. ಥೈರಾಯ್ಡ್ ಮತ್ತು 2 ಕತ್ತು ಮತ್ತು ಸೆಂಟ್ರಲ್ ನೋಡಲ್ಲಿ ಸ್ಪ್ರೆಡ್ ಉಂಟಂತ ಬಂತು. ಅದೇ ಕಾರಣ ಇಮಿಡಿಯೇಟಾಗಿ ದೇ ವಿಲ್ ಸೆಂಡ್ ಟು ಹೈಯರ್ ಸೆಂಟರ್ಸ್. ಈಗ ಸಿಂಪಲ್ ಆಗಿದ್ದ ತಕ್ಷಣ ಅಲ್ಲೇ ಆಪ್ರೇಟ್ ಮಾಡೋಕ್ಕೆ ನೋಡ್ತಾರೆ. ಇಷ್ಟು ಕಾಂಪ್ಲಿಕೇಟ್ ಇದ್ದಾಗ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಟ್ ಇಸ್ ಡಿಫಿಕಲ್ಟ್, ಅಂದರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಸೆಂಡ್ ಟು ಹೈಯರ್ ಸೆಂಟರ್ಸ್. ಕೆಲವು ಆಸ್ಪತ್ರೆಯಲ್ಲಿ ಕಾರ್ಡ್ ಇದೆ, ಎನ್ ಕಾರ್ಡ್, ಇದು ಮಣಿಪಾಲ್ ಕಾರ್ಡ್ ಏನಕ್ಕೂ ಇದೆಯಾ? ಇದೆ, ನಮ್ಮದು ಕೂಡ ಹೆಣ್ಣು ಆರೋಗ್ಯ ಕಾರ್ಡ್ ಅಂತ ಇದೆ. ನೀವು ಹೇಳಿದಂಗೆ ಯಾರು ಈ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಗಳಲ್ಲಿ ಬರೋದಿಲ್ಲ, ಕಾರಣಾಂತರಗಳಿಂದ ಬರದೇ ಇರಬಹುದು. ಇವತ್ತು ನಾನು ಹೇಳಿದಂಗೆ APL ಅಲ್ಲಿ ಸಂಪೂರ್ಣವಾಗಿ ಉಚಿತ ಇರೋದಿಲ್ಲ, 70-30% ಕೊಡಬೇಕಾಗುತ್ತೆ. ಅಥವಾ ಕೆಲವೊಂದು ನೀವು ಹೇಳಿದಂಗೆ ರೆಫರಲ್ ಲೆಟರ್ಗಳು ಸಿಗೋದಿಲ್ಲ. ಆಮೇಲೆ ಈಗ ಕೆಲವು ಕೇವಲ ಪರೀಕ್ಷಾ ಟೆಸ್ಟ್ಗಳು, ಸೂಜಿ ಟೆಸ್ಟ್, ಜಸ್ಟ್ ಪರೀಕ್ಷಣ, ಮುಂದೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಇವುಗಳನ್ನೆಲ್ಲವನ್ನು ಕೂಡ ನಾವು ನಮ್ಮ ಹೆಣ್ಣು ಆರೋಗ್ಯ ಕಾರ್ಡಲ್ಲಿ ಕವರ್ ಮಾಡ್ತೇವೆ. ಅದರಲ್ಲಿ ಸಂಪೂರ್ಣ ಉಚಿತ ಇರೋದಿಲ್ಲ, ಆದರೆ ಸಾಕಷ್ಟು ರಿಯಾಯಿತಿನ ನಾವು ಕೊಡ್ತೇವೆ. 50-70% ರಿಯಾಯಿತಿಗಳು ಇರ್ತದೆ. ಈಗ ಈ ವಿಷಯದಲ್ಲ, ಬಿಫೋರ್ 2 years ನೀವೊಂದು 2 years ಬ್ಯಾಕ್ ನೀವೊಂದು ಇಂಥದ್ದು ಒಂದು ಮಗುವಿದ್ದು ಕೇಸ್ ಬಂದಿತ್ತು ಕೇರಳದ್ದು. ಅದು ಈ ಮಗುವಿದ್ದು ಈಗ ಏನಾದರೂ ನಿಮಗೆ ಇಲ್ಲಿ ಟಚಲ್ಲಿ ಇದೆ ಆ ಮಗುವಿನ ಪರಿಸ್ಥಿತಿ ಇದೆ? ಅದಂದ್ರೆ ಅವರು ಕೊಲ್ಲಂ ತ್ರಿವಂಡ್ರಮಿಂದ ಅಲ್ಲಿಂದ ಕಳಿಸಿದ್ದವರು. ಯಾಕಂದರೆ ಅಲ್ಲಿ ಯಾರು ಮಾಡೋಕ್ಕೆ, ಅಲ್ಲಿ ಕೇರಳದಲ್ಲಿ ಯಾರು ಮಾಡೋಕ್ಕೆ ರೆಡಿ ಇರಲಿಲ್ಲ, ಇಲ್ಲಿ ಕಳಿಸಿದ್ರು. ಆಮೇಲೆ ಆಪ್ರೇಟ್ ಮಾಡಿದ ನಂತರ ಅದು ವಾಪಸ್ ಅಲ್ಲೇ ಫಾಲೋಅಪ್ ಮಾಡ್ತಾ ಇದ್ದಾರೆ. ಅಂದರೆ ದೂರ ಅಲ್ಲ, ಇಲ್ಲಿಗೆ ಬರಲ್ಲ ಅವರು, ಜಸ್ಟ್ ಫಾರ್ ಸರ್ಜರಿ. ಅಗತ್ಯ ಇದ್ದಾಗ ಅವರು ನಮ್ಮದು ಟೆಲಿಮೆಡಿಸಿನ್ ಅಂತ ಒಂದು ಸೇವೆ ಇದೆ. ಅಗತ್ಯ ಇರುವಾಗ ಅವರು ಟೆಲಿಮೆಡಿಸಿನ್ ಜೊತೆಗೆ ನಮ್ಮ ವೈದ್ಯರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಆದರೆ ಅಷ್ಟು ದೂರ ನಾವು ಪ್ರಯಾಣ ಮಾಡೋದು ಬೇಡ ಅಂತೇಳಿ ಅವರಿಗೆ ಸ್ಥಳೀಯವಾಗಿಯೇ ನಾವು ಅವರಿಗೆ ಏನು ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸೂಚಿಸಿದ್ದೇವೆ. ಅದು ಅಗತ್ಯ ಬಿದ್ದಾಗ ಡಾಕ್ಟರ್ ಜಲಾಲುದ್ದೀನ್ ಇರ್ಬೋದು ಅಥವಾ ತಂಡದವರ ಜೊತೆ ಟೆಲಿಮೆಡಿಸಿನ್ ಸಂಪರ್ಕವನ್ನು ಮಾಡ್ತಾರೆ. ಅಲ್ಲಿಂದ ಕೊಚ್ಚಿನ ಆ ಕಡೆಯಿಂದ ಅಲ್ಲಿಂದ ಡಾಕ್ಟ್ರ್ ಇಲ್ಲಿ ಕಳಿಸಿ ಅವರಿಗೆ 2 ಆಪ್ಷನ್ ಕೊಟ್ಟು, ಒಂದು ಇಲ್ಲಿ ಮಂಗಳೂರು ನನ್ನ ಹತ್ರ, ಇಲ್ಲಾಂದರೆ ಬಾಂಬೆ ಟಾಟಾಗೆ ಹೋಗಲಿಕ್ಕೆ. ಅವ್ರು ಇಲ್ಲಿ ಬಂದರು. ತಿರ್ಗಾ ನಾನು ಅಲ್ಲೇ ಕಳಿಸಿದ್ದೇನೆ. ಮತ್ತು ನಾವು ತಿರ್ಗಾ ಹೋಗಿ ಏನಾಯ್ತಂತೆ ನಾನು ಲಿಂಕಲ್ಲಿ, ಈಗ ಲಿಂಕಲ್ಲಿ ಅದಕ್ಕಿಂತ ಮೊದಲು ಕಾಲಿದೊಂದು ಆಪ್ರೇಟ್ ಮಾಡಿದ್ದು, 4 ವರ್ಷದ ಮಗು. ಅವರು ನಾನೇ ಆಪ್ರೇಟ್ ಮಾಡಿದ್ದು, ಅಂದರೆ ನನ್ನ ಪೇಷಂಟ್ ಡೈರೆಕ್ಟಾಗಿ ಹುಡ್ಕೊಂಡು ಬಂದರು. ಅವರು ಫಾಲೋಅಪಲ್ಲಿ. ಈಗ ನೀವು ತಗೋಬೋದು ಸೀನಿಯರ್ ಆ್ಯಂಡ್ ಜೂನಿಯರ್.
ಕ್ಯಾನ್ಸರ್ ಪುರುಷರಲ್ಲಿ ಬರುತ್ತೆ ಅಥವಾ ಮಹಿಳೆಯರಲ್ಲಿ ಮಾತ್ರ? ಇಲ್ಲ, ಇಬ್ಬರಲ್ಲಿ ಸ್ವಲ್ಪ ಸ್ತ್ರೀಯಲ್ಲಿ ಜಾಸ್ತಿ ಕಂಡು ಬರುತ್ತೆ, ಬಟ್ ಇಬ್ಬರೂ ಬರುತ್ತೆ, ಬೋತ್ ಸೈಡ್ಸ್ ಇಬ್ಬರಿಗೂ ಬರುತ್ತೆ, ಮೇಲ್ ಆ್ಯಂಡ್ ಫೀಮೇಲ್. ಈಗ ಚಿಕಿತ್ಸೆ ಟ್ರೀಟ್ಮೆಂಟ್ಗೆ ಹೇಗೆ ಅಲ್ಲಿ ಸುಲಭದಲ್ಲಿ ಈಗ ಜನರಿಗೆ ಕಮ್ಯುನಿಟಿಗೆ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಮಾಹಿತಿ ಅಂದರೆ ಅದಕ್ಕೆ ಅದು ಬರದ ಹಾಗೆ ಅಥವಾ ಏನಾದರೂ ಅದಕ್ಕೆ ಏನಾದರೂ ನೀವು ಇಂಥ ಕ್ಯಾನ್ಸರ್ ಬರದ ಹಾಗೆ ಮಾಹಿತಿ ಇಲ್ಲ. ಈಗ ಮೇನ್ ಆಗಿ ಅದೇ ಹೇಳಿದ್ದು. ಈಗ ಓರಲ್ ಕ್ಯಾನ್ಸರ್ಸ್ ಸಿ ಫಸ್ಟ್ ನಮ್ಮ ಆಸ್ ಈಸ್ ಯುವರ್ ಕ್ಯಾನ್ಸರ್ ಆಸ್ ಈಸ್ ಯುವರ್ ಲೈಫ್ ಸ್ಟೈಲ್ ವಿಲ್ ಬಿ ಯುವರ್ ಕ್ಯಾನ್ಸರ್ ಅಂತ. ಸೊ 50% ಆಫ್ ಅವರ್ ಕ್ಯಾನ್ಸರ್ ಇಸ್ ರಿಲೇಟೆಡ್ ಟು ಅವರ್ ಲೈಫ್ ಸ್ಟೈಲ್, another 50% is not related. So tobacco usage, smoking, alcohol, diet, ಈಗ ಬಿಕಾಸ್ ಬೇಸಿಕಲಿ ನಮ್ಮದು ಡಯಟ್ರಿ ಚೇಂಜಸ್ ಆರ್ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ದ ಟೈಪ್ ಆಫ್ ಫುಡ್, ಈಗ ಫುಡ್ ಅಡಿಟಿವ್ಸ್ ಎಲ್ಲ ಪೆಸ್ಟಿಸೈಡ್ಸ್ ಅಂತಿದೆ, ದೇ ಆಲ್ ಹ್ಯಾವ್ ಎನ್ ಇಫೆಕ್ಟ್. ಅದನ್ನು ಹಿಡಿಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ. ತುಂಬ ಮಾಡ್ತಾ ಇದ್ದೇವಲ್ಲ ಇಲ್ಲಿ ನಮ್ಮಲ್ಲಿ. ಈಗ ಒಂದು ಕಮ್ಯುನಿಟಿಗೆ ಹೋಗಿ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ವಾಟ್ ಇಸ್ ನಾನ್ ಆಸ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್. ಆ್ಯಂಡ್ ಅದು ಬಸ್ಸೂ ಇದೆ, ವೇರ್ ಇಟ್ ಗೋಸ್ ಫಾರ್ ಅವೇರ್ನೆಸ್, ವಿಡಿಯೋಸ್ ಇದೆ. ಸೊ ಬೋನಿ ಅಂತ ಜುಲೇಖಾ ಎನ್ಪೈ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಸಹಾಯಕ ವೈದ್ಯಕೀಯ ನಿರ್ದೇಶಕರು. ಈಗ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಮಗೆ ವುಮೆನ್ಸ್ ವೆಲ್ನೆಸ್ ಅವೇರ್ನೆಸ್ ಕ್ಲಿನಿಕ್ ಅಂತ ಒಂದು ಬಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ಮ್ಯಾಮೋಗ್ರಫಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇದ್ರ ಬಗ್ಗೆ ಅವರು ಮಾಹಿತಿ ನೀಡ್ತಾ ಇದ್ದಾರೆ. ದಟ್ ಈಸ್ ಗೋಯಿಂಗ್ ಟು ದ ಕಮ್ಯುನಿಟಿಗೆ ಹೋಗಿ ಅಲ್ಲಿದ್ದ ಸ್ಥಳೀಯವಾದ ಜನರ ಹತ್ರ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಅಂದರೆ ಕೆಲವು ನಿಮ್ಮ ಸ್ಟೂಡೆಂಟ್ಗಳು ಕೆಲವು ಕಡೆ ಹೋಗ್ತಾರೆ ಸರಿ, ಆದರೆ ಕೆಲವು ಮನೆ ಕಡೆ ಹೋದ ಕೂಡಲೇ ಕ್ಯಾನ್ಸರ್ ಹೇಳಿದ ಕೂಡಲೇ ಭಯದಿಂದ ಮಾಹಿತಿಯೇ ಬೇಡ ಅಂತ ಹೇಳುವಂಥ ಪರಿಸ್ಥಿತಿ. ಆ ಥರ ಇದುವರೆ ಆ ಥರ ಅಂತ ಸಂದರ್ಭ ಬರಲಿಲ್ಲ. ನಿಮಗಿದು ಯಾರು ಹೇಳಿದೆ ಅಂತ ಅರ್ಥ ಆಗಲಿಲ್ಲ. ಇವತ್ತು ಕ್ಯಾನ್ಸರ್ ಬಗ್ಗೆ ಆ್ಯಸ್ ಎ ಯೂನಿವರ್ಸಿಟಿ, ಆಸ್ ಎನ್ಎಫ್ಐ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ಇದರ ಅರಿವನ್ನು ಸಮುದಾಯಕ್ಕೆ ಮೂಡಿಸ್ತಾ ಇದೆ. ಅದು ನಮ್ಮ ಕಮ್ಯುನಿಟಿ ಮೆಡಿಸಿನ್ ವಿಭಾಗದಿಂದ ಇರ್ಬೋದು, NSS ಇಂದ ಇರ್ಬೋದು, ಅಥವಾ ನಮ್ಮದು ಮಹಿಳಾ ಆರೋಗ್ಯ ತಪಾಸಣಾ ವಾಹನ ಇರ್ಬೋದು. ಮತ್ತು ಅವರು ಹೇಳಿದಾಗೆ ನಾವಿವತ್ತು ಸಮುದಾಯದಲ್ಲಿ ಮುಕ್ತವಾಗಿ ಆ ಒಂದು ಮಹಿಳೆಯರಿಗೆ ಸ್ಕ್ರೀನಿಂಗನ್ನು ಮಾಡ್ತಾ ಇದ್ದೇವೆ. ಅದು 3 ಟೆಸ್ಟ್ಗಳು ಬಹುಶಃ ಯಾವುದೋ ಒಂದು ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಹೋದರೆ ಸಾಧಾರಣ 5,000 to 6,000 ಆಗುತ್ತೆ. ಬಟ್ ಇವತ್ತು ನಾವು ಮನೆ ಬಾಗಿಲಿಗೆ ಅವರ ಸಮುದಾಯದಲ್ಲಿ ಈ ಒಂದು ಟೆಸ್ಟ್ಗಳನ್ನು ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ಜುಲೇಖಾ ನೋಡಿ, ಜುಲೇಖಾ ಆಸ್ಪತ್ರೆಯಲ್ಲಿ we do more than 1,000 surgeries. More than 1,000 surgeries a year we do. ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರತಿ ವರ್ಷ 1,000ಕ್ಕೂ ಹೆಚ್ಚು ನಾವು. ಹೌದು, ಅಲ್ಲ ಕ್ಯಾನ್ಸರ್ ಇದ್ದು ಸಕ್ಸಸ್ಫುಲ್ ಎಷ್ಟಾಗಿದೆ ಅಂತ ಕೇಳಿ. ಕ್ಯಾನ್ಸರ್ ಆಪರೇಷನ್ ಮಾಡಿರ್ಬೋದು, ಸಕ್ಸಸ್ ಎಷ್ಟಾಗಿದೆ ಅಂದರೆ ಕೆಲವೊಮ್ಮೆ ಪರ್ಸೆಂಟೇಜ್ ಕ್ಯಾನ್ಸರ್ ಸಕ್ಸಸ್ ರೇಟ್ ಅಕ್ರಾಸ್ ದ ವರ್ಲ್ಡ್ ಇನ್ ಬೆಸ್ಟ್ ಸೆಂಟರ್ಸ್ ಟು ಈಗ ಟಾಟಾ ಮೆಮೋರಿಯಲ್ ಆರ್ ಅವರ್ ಸೆಂಟರ್. ಈಗ ನಾವೆಲ್ಲ ಒಂದು ಟ್ರೀಟ್ಮೆಂಟ್ ಅಂದರೆ ಬರೀ ಸರ್ಜರಿ ಮಾತ್ರ ಇರೋದಿಲ್ಲ, ಅದರ ಜೊತೆ ಕೀಮೊಥೆರಪಿ ಇರುತ್ತೆ, ರೇಡಿಯೋಥೆರಪಿ ಇರುತ್ತೆ. ಸೊ ನಾವು ಅದೆಲ್ಲ ಒಟ್ಟಿಗೆ ಸೇರಿ ಈಗ ಈ ಪೇಷಂಟಿಗೂ ಸರ್ಜರಿ ಮಾತ್ರ, ರೇಡಿಯೋ ಥೆರಪಿ ಇರುತ್ತೆ. ಸೊ ಎಲ್ಲ ಒಟ್ಟಿಗೆ ಸೇರಿ ನಾವು ನೋಡಿದರೆ ವಿ ಆರ್ ಸಮ್ವೇರ್ ಅರೌಂಡ್ 50-60% ಸಕ್ಸಸ್ ರೇಟ್ ವಿಲ್ ಬಿ ದೇರ್, ನೆವರ್ 100% ಇನ್ ಕ್ಯಾನ್ಸರ್ಸ್. ಸೊ ಥೈರಾಯ್ಡ್ ಕ್ಯಾನ್ಸರಲ್ಲಿಂತ we are expecting 99.9 ಇಲ್ಲ 100%. we are actually looking at 100 ಹೇಳಕ್ಕೆ ಸರಿಯಲ್ಲ, 99.9%. ಪೇಷಂಟ್ಗೆ ದೊಡ್ಡವರಿಗೆ ಕ್ಯಾನ್ಸರ್ ಬಂದುಬಿಟ್ಲಿ ಸಾಧಾರಣವಾಗಿ ಆ ಮನೆಯವರು ಸಂಪೂರ್ಣವಾಗಿ ಸೋತೋಗ್ತಾರೆ. ಅಂದರೆ ನಿಮ್ಮ ಬಿಲ್ ಅಂತಲ್ಲ, ಟೋಟಲ್ ಬಿಲ್ಲಿಗೆ ಮನೆ ಮಾರುವುದು ಅಂಥದ್ದೆಲ್ಲ ಪರಿಸ್ಥಿತಿ. ಅದಕ್ಕೆ ಏನಾದರೂ ಪರಿಹಾರ ಇದೆ ಅಂತ
ಅಲ್ಲ, ಒಂದು ಸರ್ಕಾರದಿಂದ ಆಯುಷ್ಮಾನ್ ಸ್ಕೀಮ್ ಇದೆ. ಅಲ್ಲ, ಅಲ್ಲಿ ಇಲ್ಲದವರಿಗೆ ಈಗ ನಾವು ಬರೀ ಒಂದು ಈಗ ಈ ಸಂಸ್ಥೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿದ್ದಕ್ಕೆ ಈ ಥರ ನಮಗೆ ಇದು ಆ್ಯಕ್ಚುಲಿ ಒಂದು 2-3 ಲಕ್ಷ ಕೈಯಿಂದ ಹಾಕಬೇಕಾಗ್ಬೋದು ಕಾಸ್ಟ್ ಆಫ್ ಸರ್ಜರಿ. ಈಗ ನಿಮ್ಮ ಹತ್ರ ನಾನೊಂದು ಏನಾದರೂ ಕೇಳಿದರೆ ಮಾಡಲಿಕ್ಕೆ ಅದರದ್ದು ಕಾಸ್ಟ್ ಇರುತ್ತೆ. ಅದನ್ನು ಯಾರು ಫ್ರೀಯಾಗಿ ಮಾಡಿಕೊಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೆಡಿಕಲ್ ಕಾಲೇಜ್ ಇದ್ದ ಕಾರಣಕ್ಕೆ ಮಾಡೋಕ್ಕೆ ಸಾಧ್ಯವಿದೆ. ಈಗ ಗೌರ್ಮೆಂಟ್ 38% ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ ಎಲ್ಲ ಎಕ್ವಿಪ್ಮೆಂಟ್ಸಿಗೆ. ಸೊ ಗೌರ್ಮೆಂಟ್ ಆಲ್ಸೋ ಅಷ್ಟು ಚಿಪ್ಪಿನಲ್ಲ, ಗೌರ್ಮೆಂಟ್ 0 ಮಾಡ್ಬೋದಲ್ಲ. ದೆನ್ ಯು ಕ್ಯಾನ್ ಆಸ್ಕ್ ಅಸ್ ಸರ್. ಸೊ ಬರೀ ಹಾಸ್ಪಿಟಲ್ ಮತ್ತು ಡಾಕ್ಟರ್ಸ್ ಹತ್ರ ಕಮ್ಮಿ ಮಾಡಲಿಕ್ಕೆ ಹೇಳಿ, ಆ ಕಡೆಯಿಂದ 38% ಇಂಪೋರ್ಟ್ ಡ್ಯೂಟಿ, 18% GST ಹಾಕಿದ್ರೆ ಹೌ ಇಟ್ ವಿಲ್ ಸರ್ವೈವ್? ಈಗ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಎಲ್ಲ ಕ್ಯಾನ್ಸರ್ ಪ್ರಕರಣಗಳು ಕೂಡ ಆಯುಷ್ಮಾನಲ್ಲಿ ಕವರ್ ಆಗುತ್ತೆ. ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಹೆಜ್ಜೆ ತೆಗೆದಿದೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದಲ್ಲಿ ಎಲ್ಲ ಬಗೆಯ ಕ್ಯಾನ್ಸರ್ಗಳ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಆಗುತ್ತೆ. BPL ಕಾರ್ಡ್ ಹೋಲ್ಡರ್ ಇಲ್ಲ, APL ಕಾರ್ಡ್ ಅವರಿಗೂ ಆಗುತ್ತೆ. ಆದರೆ ಅಲ್ಲಿ 70-30% ಹಂಚಿಕೆ ಆಗ್ತದೆ ಸರ್ಕಾರ ಮತ್ತು ಅವರಿಗೆ. ಆದರೆ ಅದು ಆಸ್ಪತ್ರೆಯ ಬಿಲ್ಗಳ ಮೇಲಲ್ಲ, ಏನು ನಿಗದಿಪಡಿಸಿದ ಪ್ಯಾಕೇಜ್ ಮೇಲೆ. ಈಗ ಸರ್ಕಾರ ಈ ಸರ್ಜರಿ 1.5 ಲಕ್ಷ ಅಂತ ಹೇಳಿದ್ರೆ ಯಾವುದೇ ಆಸ್ಪತ್ರೆ 1.5 ಲಕ್ಷದಲ್ಲೇ ಆಗುತ್ತೆ. ಬೇರೆ ಏನಾದರೂ ಕೇಳೋದಿಂತ? ಮುಖ್ಯ ಉದ್ದೇಶ ಒಂದು ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹೇಳೋದಾಗಿತ್ತು. ಸೊ ತಾವು ಇವತ್ತು ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹಾಗೂ ಅದರ 2 ಫಲಾನುಭವಿಗಳು, ಒಬ್ರು ಈಗಾಗಲೇ ತಮ್ಮ ಜೀವನದಲ್ಲಿ ಒಂದು ಉನ್ನತ ಸಾಧನೆಯನ್ನು ಮಾಡ್ತಾ ಕೂಡ ಇದ್ದಾರೆ, ಇನ್ನೊಬ್ರು ಈಗಾಗಲೇ ಅರಳುತ್ತಾ ಇದ್ದಾರೆ. ಸೊ ಇವರೆರಡರ ಒಂದು ನಿದರ್ಶನವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಅದೇ ತರ ಇವತ್ತು ಈ ಒಂದು ಸರ್ಜರಿಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಅವರು ಆರಂಭಿಕವಾಗಿ ಏನು ಹೇಳಿದ್ರು, ಸೂಜಿ ಚಿಕಿತ್ಸೆಯಿಂದ ಅಂತಿಮವಾಗಿ ಒಂದು ರೇಡಿಯೇಷನ್ ಥೆರಪಿ ತನಕ ಎಲ್ಲವನ್ನೂ ಕೊಡ್ಲಿಕ್ಕೆ ಇವತ್ತು ಎನ್ಎಫ್ಒಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ಜುಲೇಖಾ ಎನ್ಎಫ್ಒ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಜ್ಜಿತವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಆಸ್ಪತ್ರೆಯ ಕ್ಯಾನ್ಸರ್ ಇವತ್ತು ಏನು ಪ್ರಕರಣಗಳನ್ನು ನಾವು ಮಾಡಿದ್ದೇವೆ ಅದರಲ್ಲಿ 95% ಪ್ರಕರಣಗಳನ್ನು ನಾವು ಸರ್ಕಾರಿ ಯೋಜನೆಗಳಲ್ಲಿ ಉಚಿತವಾಗಿ ಮಾಡಿದ್ದೇವೆ ಅನ್ನೋದಂಥದ್ದು ಅದು ದಾಖಲೆಗಳಲ್ಲಿ ಇರುವಂತದ್ದು, ಸರ್ಕಾರಿ ದಾಖಲೆಗಳಲ್ಲಿ ಇರುವಂತದ್ದು. 95% ಈ ಆಸ್ಪತ್ರೆಯಲ್ಲಿ ಆದಂತಹ ಇವತ್ತಿನ ಕ್ಯಾನ್ಸರ್ ಚಿಕಿತ್ಸೆಗಳನ್ನ ನಾವು ಸರ್ಕಾರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಮಾಡಿದ್ದೇವೆ. ಯಾವುದೇ ತರದ ಹೆಚ್ಚುವರಿ ನಾವು ಒಂದು ಬಿಲ್ಗಳನ್ನ ಮಾಡದೆ ಸರ್ಕಾರದ ಯೋಜನೆಗಳಲ್ಲಿ ಏನು ಬರ್ತದೆ ಅದರಲ್ಲೇ ನಾವು ಮಾಡಿದ್ದೇವೆ. ಇವತ್ತು ಕೇವಲ AVRK ಅಷ್ಟೇ ಅಲ್ಲ, ಅಂದ್ರೆ ಆಯುಷ್ಮಾನ್ ಅಷ್ಟೇ ಅಲ್ಲ, ESI ಇರಬಹುದು, ಯಶಸ್ವಿನಿ ಇರಬಹುದು, ಸಂಪೂರ್ಣ ಸುರಕ್ಷಾ ಇರಬಹುದು, ಈ ಎಲ್ಲಾ ಯೋಜನೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ತಮ್ಮಲ್ಲಿ ನಾವು ಒಂದೇ ವಿನಂತಿ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ತಮ್ಮ ಗಮನಕ್ಕೆ ಯಾಕೆ ತಂದಿದ್ದು ಅಂತ ಹೇಳಿದ್ರೆ, ತಾವು ಕೆಲವು ಪತ್ರಿಕಾ ಮಾಧ್ಯಮದವರು ಹೇಳಿದಾಗೆ ಕ್ಯಾನ್ಸರ್ ಅನ್ನುವ ಶಬ್ದ ಬಂದ ತಕ್ಷಣ ಮನೆಯವರು ಸೋತು ಹೋಗ್ಬಿಡ್ತಾರೆ, ಜೀವನ ಮುಕ್ತಾಯ ಆಗಿದೆ ಅನ್ಕೊಳ್ತಾರೆ. ಹಾಗಿಲ್ಲ, ಕ್ಯಾನ್ಸರ್ಗಳನ್ನ ಕೂಡ ಆರಂಭಿಕ ಹಂತದಲ್ಲಿ ಸೂಕ್ತ ಸ್ಥಳಗಳಲ್ಲಿ ಎಲ್ಲಾ ವ್ಯವಸ್ಥೆ ಇರುವಂತಹ ಸ್ಥಳಗಳಲ್ಲಿ ಬಂದ್ರೆ ಅದನ್ನ ಅತ್ಯಂತ ಸಮರ್ಪಕವಾಗಿ ನಾವು ಚಿಕಿತ್ಸೆ ಮಾಡಬಹುದು. ಈಗಾಗಲೇ ಅವರು ಹೇಳಿದ್ರು ಶಸ್ತ್ರಚಿಕಿತ್ಸೆ ಇಲ್ಲಾಯ್ತು, ಮುಂದಿನ ಚಿಕಿತ್ಸೆಗೆ ಮಣಿಪಾಲಕ್ಕೆ ಹೋಗ್ಬೇಕಾಯ್ತು ಅಂತ ಹೇಳಿ. ಬಹುಶಃ ತುಂಬಾ ಕಡಿಮೆ ಜನ ಆ ಒಂದು ಕಷ್ಟವನ್ನು ತಗೊಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ. ಆದ್ರಿಂದ ಇವತ್ತು ಎನ್ಎಫ್ಐ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯ ಜುಲೇಖಾ ಎನ್ಎಫ್ಐ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಾವು ಆರಂಭಿಸಿದ್ದೇವೆ. ಇದರ ಉದ್ದೇಶ ಒಂದು ರೋಗಿ ಕ್ಯಾನ್ಸರ್ ಅನ್ನುವ ಶಬ್ದದಿಂದ ಬಂದ ಮೇಲೆ ಆ ಕ್ಯಾನ್ಸರ್ಗೆ ಬೇಕಾದ ಎಲ್ಲಾ ಚಿಕಿತ್ಸೆಗಳನ್ನು ಕೂಡ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಸರ್ಕಾರಿ ಯೋಜನೆಗಳು ಮುಕ್ತವಾಗಿ ಕೊಡೋದು, ಆ ಒಂದು ಧ್ಯೇಯವನ್ನ ನಾವು ಇಟ್ಕೊಂಡಿದ್ದೇವೆ, ಇದುವರೆಗೂ ಪಾಲಿಸ್ತೇವೆ, ಮುಂದೆ ಕೂಡ ಮಾಡ್ತೇವೆ ಅನ್ನೋ ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಖ್ಯವಾಗಿ ನಮ್ಮ ಮಾಧ್ಯಮ ಸಂಯೋಜಕ ಬಾಲಕೃಷ್ಣ ಶೆಟ್ಟಿ ಅವರು ನಾವು ಹೇಳಿದಾಗ ಎಲ್ಲ ಕೂಡ ಈ ಒಂದು ಸಂಯೋಜನೆ ಮಾಡ್ತಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ. ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ಹಾಗೂ ನಾನು ಡಾಕ್ಟರ್ ನಾಗರಾಜ್ ಅಂತ ಎನ್ಎಫ್ಐ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸಹಾಯಕ ವೈದ್ಯಕೀಯ ಅಧೀಕ್ಷಕ. ಹಾಗೆ ಇವತ್ತು ಈ ಒಂದು ಸಂಪೂರ್ಣ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತವರು ಹಾಗೂ ಇದರ ಒಂದು ಕ್ಯಾಪ್ಟನ್ ಲೀಡರ್ ಅಂತ ಅನಿಸಿಕೊಂಡಂತವರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು. ಇವರು ಮಂಗಳೂರಿನಷ್ಟೇ ಅಲ್ಲ, ನಾಡಿನ ಖ್ಯಾತ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಜುಲೇಖಾ ಎನ್ಎಫ್ಐ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅರ್ಬುದ ರೋಗ ಸರ್ಜಿಕಲ್ ಆಂಕಾಲಜಿ ಇದರ ವಿಭಾಗ ಮುಖ್ಯಸ್ಥರು.
ಹಾಗೂ ಅವರ ತಂಡದ ಸದಸ್ಯರಾದಂತಹ ಡಾಕ್ಟರ್ ಅಮರ್ ರಾವ್ ಅವರು, ಡಾಕ್ಟರ್ ನೂರ್ ಮೊಹಮ್ಮದ್ ಅವರು, ಹಾಗೂ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರು ಕೂಡ ಇಲ್ಲಿದ್ದಾರೆ. ಅನಸ್ತೇಸಿಯಾ ಡಾಕ್ಟರ್ ಪ್ರೀತಿ. ಓಕೆ, ಯಾವುದೇ ಒಂದು ಸರ್ಜರಿಯಲ್ಲಿ ಅರವಳಿಕೆ ತಜ್ಞರು ತುಂಬಾ ಮುಖ್ಯ, ಅನಸ್ತೇಶಿಯಾ. ಸೊ ಡಾಕ್ಟರ್ ಪ್ರೀತಿ ಅವರು ಈ ಸಂದರ್ಭದಲ್ಲಿ ಬಟ್ ಅವರು ಕೂಡ ಈ ಒಂದು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಹಾಗೂ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಮುಖ್ಯ. ಅದೇ ರೀತಿ ಈ ಸಂದರ್ಭದಲ್ಲಿ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಉಪ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಮೊಹಮ್ಮದ್ ಸಾಬಿತ್ ಅವರು ಇದ್ದಾರೆ, ಹಾಗೂ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ಬೋನಿಪೋಲ್ ಅವರು ಇದ್ರು, ಹಾಗೂ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಶ್ರೀಯುತ ಅಧೀಕ್ಷಕರಾದಂತಹ ಶ್ರೀಮತಿ ಸತ್ಯವತಿ ದೇವಿಯವರು ಕೂಡ ಇದ್ರು. ಮತ್ತೆ ಎಲ್ಲದಕ್ಕೆ ಸಪೋರ್ಟ್ ಆಗಿ ನಮ್ಮ ಮ್ಯಾನೇಜ್ಮೆಂಟ್ ಅಂಡ್ ವೈಸ್ ಚಾನ್ಸಲರ್. ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಒಂದು ರೂಪುರೇಷೆ ನಿರ್ಧರಿಸಿದವರು, ಅದರ ಶಿಲ್ಪಿಗಳು ಅಂತ ಹೇಳಿದ್ರೆ ಡಾಕ್ಟರ್ ಎಂ ವಿಜಯ್ ಕುಮಾರ್ ಅವರು ಕಿದ್ವಾಯಿಯ ಮಾಜಿ ನಿರ್ದೇಶಕರು ಹಾಗೂ ನಾಡಿನ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು. ಇವತ್ತು ಅವರು ನಮ್ಮ ಎನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಸಂಪೂರ್ಣ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು. ಇವತ್ತು ನಾವು ಹೇಳಿದ್ವಿ, ಅತ್ಯಂತ ಕಡಿಮೆ ಮಟ್ಟದಲ್ಲಿ ಅಥವಾ ಸರ್ಕಾರಿ ಯೋಜನೆಯಲ್ಲಿ ಅವರು ಏನ್ ಹಣ ಕೊಡ್ತಾರೆ ಅದರಲ್ಲೇ ನಾವು ಚಿಕಿತ್ಸೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಎನಪೋಯ ವಿಶ್ವವಿದ್ಯಾಲಯದ ಕುಲಪತಿಗಳು, ಸಹ ಕುಲಪತಿಗಳು ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೂಡ ಕಾರಣ. ಅವರಿಗೂ ಕೂಡ ನಾನು ಈ ಸಂದರ್ಭ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷ ಧನ್ಯವಾದಗಳನ್ನ ನಮ್ಮ ಫಲಾನುಭವಿಗಳು, ಅವರು ಇವತ್ತು ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಬಿಸಿ ಇದ್ರು ಕೂಡ ಬಿಡುವು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಬೇರೆಯವ್ರಿಗೊಂದು ಸ್ಫೂರ್ತಿ ಆಗಲಿ ಅಂತೇಳಿ. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ ಸರ್ವೈವಲ್ ಹೇಗೆ ಜೀವನದಲ್ಲಿ ಸಕ್ಸೆಸ್ ಮಾಡಬಹುದು ಅನ್ನೋದಕ್ಕೆ ಅವರೇ ಒಂದು ನಿದರ್ಶನ. ಅವರಿಗೂ ಕೂಡ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ.